ಥಿಯೇಟರ್ ಅನ್ನ ಒಂದು 4 ಇಂಚು ಮುಂದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಆದ್ರಿಂದ 3 ಮಹನೀಯರನ್ನ ನಾವು ಜ್ಞಾಪಿಸ್ಕೋಬೇಕಾಗಿದೆ, ಸ್ಮರಿಸ್ಕೊಳ್ಬೇಕಾಗಿದೆ. ಅದು ಸಹಿತ ವಿಶ್ವ ರಂಗಭೂಮಿಯ ದಿನಾಚರಣೆ ದಿವಸ ನಾವು ಸ್ಮರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರಿಗೆ ಫೋನ್ ಮಾಡಿದಾಗ ನನಗೆ ಇದನ್ನ ಹೇಳಿದ ತಕ್ಷಣನೇ ಅವರು ಇಬ್ರು ಮಾತ್ರ ಹೇಳಿದ್ರು, ದೇವನಾಗೇಶನ್ ಸೇರಿಸಿ ಅಂತ ನಾನೇ ಹೇಳಿದೆ. ಇವ್ರು 3 ಜನಕ್ಕೂ ಸ್ಮರಣೆ ಆಗಲಿ ಅಂತ ನಾನು ಹೇಳ್ತೀವಿ. ಆದ್ದರಿಂದ ಇದು ದೊಡ್ಡ ಕೆಲಸ ಮಾಡಿದ್ದೀರಿ ಸರ್. ನನಗೆ ನಿಜಕ್ಕೂ ಸಹಿತ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆ 3 ಜನ ಯೋಗ್ಯರು, 3 ಜನ ರಂಗಭೂಮಿ ಕೊಡುಗೆ ಕೊಟ್ಟಿರತಕ್ಕಂಥವ್ರು, ಅಂಥವ್ರನ್ನ ಜ್ಞಾಪಿಸ್ಕೊಂಡಿದ್ದೀರಿ ನೀವು. ಯಾಕಂದ್ರೆ ಬದುಕಿರುವಾಗ ಶಾಲು ಟೋಪಿ ಹಾಕೋದು ಬಹಳ ಮುಖ್ಯ ಅನ್ಸಲ್ಲ ನನಗೆ. ತೀರಿಕೊಂಡ ಮೇಲೆ ಅವರ ಕೆಲಸವನ್ನ ಜ್ಞಾಪಿಸಿಕೊಳ್ತಕ್ಕಂಥದ್ದು, ಅವರ ಚರಿತ್ರೆಯಲ್ಲಿ ಅವರನ್ನು ದಾಖಲಿಸ್ತಕ್ಕಂಥ ಕೆಲಸ ಇದೆಯಲ್ವಾ, ಅದನ್ನ ರಂಗಕರ್ಮಿಗಳಾದವರು ಮಾಡಿದ್ರೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ದಂಗೆ, ಧನ್ಯವಾದಗಳನ್ನ ಹೇಳ್ದಂಗೆ. ಇಲ್ಲ ಅಂದ್ರೆ ಇರ್ತಕ್ಕಂಥದ್ದು ಏನಂದ್ರೆ ವಿ ಆರ್ ಥ್ಯಾಂಕ್ಲೆಸ್ ಪೀಪಲ್ ಆಗೋಗ್ತೀವಿ. ಅದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ. ಸೊ ಆದ್ದರಿಂದ ಗ್ರೇಟ್ ಜಾಬ್ ನೀವು ಮಾಡ್ತಾ ಇದ್ದೀರಿ. ಪ್ರತಿ ವರ್ಷವೂ ರಂಗಭೂಮಿ ದಿನಾಚರಣೆ ಮಾಡಿ, ಪ್ರತಿ ವರ್ಷವೂ ಸಹಿತ ನಿಮ್ಮದೇ ತಂಡದ ನಾಟಕವನ್ನು ಈ ಟೈಮಲ್ಲಿ ಮಾಡುವ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ನಾಟಕ ಮುಖ್ಯ ಆಗಬೇಕು. ಪ್ರಸನ್ನ ಅವರು ನನಗೆ ತುಂಬಾ ಗೊತ್ತಾಗಿದ್ದಾರೆ. ಅವ್ರ ಹೆಂಡತಿನೂ ಕಲಾವಿದೆ, ಅವ್ರ ಮಗಳು ಕಲಾವಿದೆ. ಯಾಕೆ ನಿನ್ನೆ ಅವರ ಹೆಂಡತಿ ಮಗಳು ನಾಟಕ ನೋಡಿ ಬಂದೆ ನಾನು, ಈ ಕೆಳಗಿನವರು ಅಂತ ಹೇಳ್ಬಿಟ್ಟು. ನಾನು NS ಜೈಲ್ ಮಾಡ್ತಾ ಇದ್ದೆ. ಬಹುಶಃ ಇವತ್ತು ಇದೆ, ಇವತ್ತು ಅವರು ಅಲ್ಲಿ ಥಿಯೇಟರ್ ವೇದಿಕೆ ಮೇಲೆ ಇದ್ದಾರೆ. ಇವಾಗ ನಾಟಕ ಮಾಡ್ತಾ ಇದ್ದಾರೆ ಇವಾಗ ಸಹಿತ ಈ ಕ್ಷಣಕ್ಕೆ. ಸೊ ಇವ್ರು ಇಲ್ಲಿದ್ದಾರೆ. ಸೊ ಆ ಒಂದು ರಂಗಭೂಮಿಯ ಕಲಾವಿದರ ಒಂದು ಫ್ಯಾಮಿಲಿ ಇದೆಲ್ಲ, ಅವರು ರಂಗ ಪ್ರೀತಿಯನ್ನು ಇಟ್ಕೊಂಡು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂಡ, ಅವ್ರಿಗೆಲ್ಲರಿಗೂ ಸಹಿತ. ಯಾಕಂದ್ರೆ ನಾವು ನೆಪ ಮಾತ್ರ ಇಲ್ಲಿ ಬಂದಿರೋದು, ಆದ್ರೆ ಅಸಲಿ ಕೆಲಸ ಮಾಡೋರು ಅವರೇ. ಅದಕ್ಕೆ ಆಯಾಮ ಇನ್ನೂ ಹೆಚ್ಚು ಆಯಾಮದಲ್ಲಿ ಕೆಲಸ ಮಾಡಲಿ, 3D 4D 5D ಆ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಆತ್ಮೀಯರಿಗೆ, ಪ್ರಸನ್ನ ಅವರಿಗೆ ಮತ್ತು ನನ್ನ ಜೊತೆಗೆ ಇರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅಗಲಿದ ರಂಗಚೇತನಗಳನ್ನ ಮನಃಪೂರ್ವಕವಾಗಿ ಸ್ಮರಿಸಿಕೊಂಡ ಶ್ರೀಯುತ ಶಶಿಕಾಂತ್ ಯಡಹಳ್ಳಿರವರಿಗೆ ಧನ್ಯವಾದಗಳು. ಇದೀಗ ಸಾಧಕಿಗೆ ರಂಗಗೌರವದ ಘಟ್ಟ. ಕುಮಾರಿ ಉಮಾ ವೈಜಿರವರು ದಯವಿಟ್ಟು ಅವರನ್ನ ಆಯಾಮ ತಂಡದ ಮುಖ್ಯಸ್ಥರಾದಂಥ ಪ್ರಸನ್ನ ಅವರವರು ದಯವಿಟ್ಟು ವೇದಿಕೆ ಮೇಲೆ ಕರೆತರಬೇಕು. ಉಮಾ ವೈಜಿರವರು ನಟಿ, ಗಾಯಕಿ ಮತ್ತು ನಿರ್ದೇಶಕಿ, ರಂಗಭೂಮಿ ಮತ್ತು ಚಲನಚಿತ್ರ ಹಾಗೂ ಕನ್ನಡದ ಕೋಗಿಲೆ ಎನ್ನುವ ಕಲರ್ಸ್ ಕನ್ನಡದ ಕಾರ್ಯಕ್ರಮದಲ್ಲಿ ಮಿಂಚಿದ್ದವರು. ಈಗ ನಮ್ಮ ಆಯಾಮ ತಂಡದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇಂದು ರಂಗಗೌರವವನ್ನು ಸ್ವೀಕರಿಸುತ್ತಿರುವ ಕುಮಾರಿ ಉಮಾ ವೈಜಿರವರ ಬಗ್ಗೆ ಒಂದು ಪುಟ್ಟ ಪರಿಚಯ. ಜಾನಪದದ ಚೇತನ, ರಂಗಭೂಮಿಯ ಕೃಷಿಯನ್ನು ಮಾಡ್ತಾ ಇರುವಂತಹ ಕುಮಾರಿ ಉಮಾ ವೈಜಿರವರಿಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರೀತಿಯ ರಂಗಗೌರವ. ಕೋಲಾರದ ಬಂಗಾರಪೇಟೆ ತಾಲೂಕಿನ ಬೋಡೇನಹಳ್ಳಿ ಮಣ್ಣಿನ ಮಗಳಾಗಿ ಆಂಧ್ರ ಮತ್ತು ತಮಿಳುನಾಡಿನ ಗಡಿಗಳ ಸಾಂಸ್ಕೃತಿಕ ಮಿಲನದ ನಡುವೆ ಬೆಳೆದು ಬಂದವರು ಕುಮಾರಿ ಉಮಾ ವೈಜಿರವರು. KGF ಮಣ್ಣಿನ ಒಡಲಲ್ಲಿರುವ ಚಿನ್ನದಷ್ಟೇ ಪರಿಶುದ್ಧವಾದ ಕಂಠಸಿರಿ ಮತ್ತು ನಟನಾ ಚಾತುರ್ಯವನ್ನು ಮೈಗೂಡಿಸಿಕೊಂಡವರು ಇವರು. ಇಂದು ಕನ್ನಡದ ಕಲೆ ಮತ್ತು ಸಂಸ್ಕೃತಿಯ ಹೆಮ್ಮೆಯ ಗುರುತಾಗಿದ್ದಾರೆ. ಆದಿಮದ ಬಿಸಿಲು ಬೆಳದಿಂಗಳಲ್ಲಿ ಪಳಗಿ ನೀನಾಸಂನಂತಹ ಪ್ರತಿಷ್ಠಿತ ರಂಗಶಿಕ್ಷಣ ಕೇಂದ್ರದ ಮೂಲಕ ಕರ್ನಾಟಕದಾದ್ಯಂತ ತಿರುಗಾಟ ನಡೆಸಿ ಜನಮನವನ್ನು ರಂಜಿಸಿದ ಪ್ರತಿಭಾವಂತ ಕಲಾವಿದೆ ಇವರು. ಕೋಟಿಗಾನಹಳ್ಳಿ ರಾಮಯ್ಯರವರ ಮಾರ್ಗದರ್ಶನದಲ್ಲಿ ಮಕ್ಕಳ ರಂಗಭೂಮಿ ಹಾಗೂ ಸ್ಕ್ರಿಪ್ಟ್ ರೈಟಿಂಗ್ ನಲ್ಲಿ ತೊಡಗಿಸಿಕೊಂಡು ಶಂಕರ್ನಾಗ್ ಫೆಸ್ಟಿವಲ್ ನಲ್ಲಿ ಒಂದು ಶಹರದ ಸುತ್ತ ನಾಟಕವನ್ನು ನಿರ್ದೇಶಿಸುವ ಮೂಲಕ ತಮ್ಮ ನಿರ್ದೇಶನದ ಶಕ್ತಿಯನ್ನು ಸಾಬೀತುಪಡಿಸಿಕೊಂಡಿದ್ದಾರೆ. 2018ರ ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ಮೂಲಕ ಜಾನಪದ ದಾಟಿಯ ಹಾಡುಗಳಿಂದ ನಾಡಿನ ಮನೆ ಮಾತಾದವರು.
ಅಷ್ಟೇ ಅಲ್ಲದೆ ಬೆಳ್ಳಿತೆರೆಯ ಮೇಲೆ ಪಾಲಾರ್, ದ ಕಲರ್ ಆಫ್ ಟೊಮೆಟೊ, ಗುರು ಶಿಷ್ಯರು, ಧೂಮನಂತಹ ಗಮನಾರ್ಹ ಸಿನಿಮಾಗಳಲ್ಲಿ ನಟಿಸಿ ಇಂದು OTT ಪ್ಲಾಟ್ಫಾರ್ಮ್ಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ. ನಿಮ್ಮ ನಿರಂತರ ರಂಗಸೇವೆ ಮತ್ತು ಕಲಾ ಸಾಧನೆಯನ್ನು ಗುರುತಿಸಿ ಈಗಾಗಲೇ ಗಡಿನಾಡ ಕೋಗಿಲೆ, ಜಾನಪದ ಗಾನ ಸಿರಿ, ಸೂಲಗಿತ್ತಿ ನರಸಿಂಹ ರಾಷ್ಟ್ರೀಯ ಪ್ರಶಸ್ತಿ, ಶಂಕರ್ನಾಗ್ ಪ್ರಶಸ್ತಿ ಸೇರಿದಂತೆ 10 ಗೌರವಗಳು ಲಭಿಸಿವೆ. ಇಂದು ನಾವು ನೀಡುತ್ತಿರುವ ಈ ರಂಗ ಗೌರವ ನಿಮ್ಮ ಕಲಾ ತಪಸ್ಸಿಗೆ ಸಲ್ಲುತ್ತಿರುವ ಮತ್ತೊಂದು ಪುಟ್ಟ ಕಾಣಿಕೆ. ನಿಮ್ಮ ಕಂಠದ ಜಾನಪದದ ಸೊಗಡು ಮತ್ತು ವೇದಿಕೆಯ ಮೇಲಿನ ಅಭಿನಯದ ಕ್ರಾಂತಿ ಹೀಗೆಯೇ ಮುಂದುವರಿಯಲಿ. ಕನ್ನಡದ ಮಣ್ಣಿನ ಸೊಗಡನ್ನು ಜಗತ್ತಿಗೆ ಪಸರಿಸುತ್ತಿರುವ ನಿಮ್ಮ ಕಲಾ ಬದುಕು ಇನ್ನೂ ಉನ್ನತ ಶಿಖರಗಳನ್ನು ಏರಲಿ ಎಂದು ಆಯಾಮ ರಂಗ ತಂಡ ತುಂಬ ಹೃದಯದಿಂದ ಅಭಿನಂದಿಸುತ್ತದೆ. ದಯವಿಟ್ಟು ರಂಗ ಗೌರವವನ್ನು ಸ್ವೀಕರಿಸಿದಂತಹ ಕುಮಾರಿ ಉಮಾ ವೈಜಿರವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಹಾಗೆ ಹಾಡನ್ನೂ ಕೂಡ ಆಡಲೇಬೇಕಾಗಿ ವಿನಂತಿ. ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಪ್ಪಾಜಿ ಅಂತ ಕರಿತೀನಿ, ಅಪ್ಪಾಜಿ ಭೈರಪ್ಪ ಸರ್ ಅವ್ರಿಗೆ, ಹಾಗೆ ಶಶಿಕಾಂತ್ ಯಡಳ್ಳಿ ಸರ್ ಅವ್ರಿಗೆ, ಹಾಗೆ ರಾಜೇಶ್ವರಿ ಮೇಡಮ್ ಅವ್ರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ರಂಗ ಗೌರವ ನೀಡ್ತೀವಿ ಅಂತ ಹೇಳಿದ್ರೆ ನನಗಿಂತ ಹೆಚ್ಚಿನ ಅರ್ಹತೆ ಇರುವಂತ ಎಷ್ಟೋ ಪ್ರತಿಭೆಗಳು ಇಲ್ಲಿದ್ದಾವೆ. ಆದರೆ ನಾನು ಖಂಡಿತವಾಗ್ಲೂ ನಾನು ಏನು ಹೇಳಬೇಕು, ಅದೃಷ್ಟವಂತೆ. ಯಾಕೆಂತಂದ್ರೆ ಇಂಥ ಅದ್ಭುತವಾದಂತಹ ಆಯಾಮ ತಂಡದ ವತಿಯಿಂದ ನಾನು ಈ ಒಂದು ರಂಗ ಗೌರವವನ್ನ ಮೊದಲನೇ ಬಾರಿಗೆ ಪಡೆದುಕೊಳ್ತಿರೋದು ರಂಗಭೂಮಿಯಲ್ಲಿ ಇದೇ ಮೊದಲನೇ ಬಾರಿ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಹಾಗೆ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ನಮ್ಮ ರಂಗ ಪ್ರತಿಭೆಗಳು ಹಿರಿಯರನ್ನ ನೆನೆಸ್ಕೊಳ್ತಾ ದಿ ಹನುಮಕ್ಕ ಮರಿಯಮ್ಮನಹಳ್ಳಿ, ದಿ ದೇವ್ ನಾಗೇಶ್ ಹಾಗೂ ಜಗದೀಶ್ ಶಾಸ್ತ್ರಿ ಅವ್ರನ್ನ ನೆನೆಸ್ಕೊಳ್ತಾ ಅವರ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ರಂಗಭೂಮಿ ಬಗ್ಗೆ, ರಂಗಚೇತನಗಳ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ನಾನು ಹೇಳಬೇಕಾಗಿರುವಂತ ಮುಖ್ಯ ವಿಷಯ ಇದೆ. ಇವತ್ತು ರಂಗ ಗೌರವ ಪಡ್ಕೊಂಡು ನಾನು 10 ವರ್ಷಗಳ ಹಿಂದೆ 2019 ಆ ಸಂದರ್ಭದಲ್ಲಿ 2016-17 ಸಂದರ್ಭದಲ್ಲಿ ನೀನಾಸಂ ಮುಗಿಸಿ ತಿರುಗಾಟ ಮಾಡಬೇಕಾದ್ರೆ ನನಗೆ ಸವಿತಕ್ಕ ಪರಿಚಯ ಆದದ್ದು. ಜನಮನ ದಾಟದ ಸತ್ಯಶೋಧಕ ನಾಟಕದ ಮುಖಾಂತರ ಪರಿಚಯ ಆದದ್ದು. ಅಲ್ಲಿಂದ ಇಲ್ಲಿ ತನಕ ಕೂಡ ಅವರನ್ನ ಅನುಸರಿಸ್ತಾ ಬಂದಿದ್ದೀನಿ. ಮುಖಸ್ತುತಿಗೆ ಹೇಳೋ ಅಂಥದ್ದೇನು ಇಲ್ಲ. ನಿಜವಾಗ್ಲೂ ಕೂಡ ಅವರೊಬ್ಬ ಶಿಸ್ತಿನ ಸಿಪಾಯಿ. ಅವ್ರ ತಾಯಿ ಅವ್ರು ಹೇಳಿದ್ದಾರೆ. ತುಂಬಾ ಎಮೋಷನಲ್ ಆಗ್ತಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಈ ನಾಟಕ ಮಾಡೋದೆಲ್ಲ ಬೇಡ ಅಂತ ಹೇಳಿ ನಾನು ಹಠ ಮಾಡಿ ಒಂದು ನೀನಾಸಂ ಸೇರ್ಕೊಂಡು ತಿರುಗಾಟ ಮಾಡ್ಬೇಕಾದ್ರೆ ಈ ತಿರುಗಾಟದ ಮಧ್ಯೆ 5 days ನಾನು ಹಳ್ಳಿಗೆ ಹೋದ್ರೆ ಮತ್ತೆ ನನಗೇನಾದ್ರೂ ಸಮಸ್ಯೆ ಆಗ್ಬೋದು ಮಾನಸಿಕವಾಗಿ, ಮತ್ತೆ ರಂಗಭೂಮಿಯಲ್ಲಿ ತೊಡಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಊರಿಗೆ ಹೋಗಿರ್ಲಿಲ್ಲ. ಒಂದು 5 ದಿವಸ ರಜೆ ಬಂದಿತ್ತು. ಆಗ ತಿರುಗಾಟದ ಮಧ್ಯೆ ಎಲ್ಲರೂ ಕೂಡ ಅವ್ರ ಪಾಡಿಗೆ ಅವರು ಹೊಟ್ಟೋದ್ರು, ಎಲ್ಲ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಕೂಡ. 5 ದಿವಸ ನಾನು ಒಬ್ಳೇ ಹೇಗಿರೋದು ಅಲ್ಲಿ ನನ್ಗೇನು ಗೊತ್ತಾಗ್ತಿರ್ಲಿಲ್ಲ. ಅವಾಗ ನಾನು ಹೊಸಬಳು ರಂಗಭೂಮಿಗೆ, ಅಂದ್ರೆ ಪ್ರೊಫೆಷನಲಿ ಎಂಟ್ರಿ ಆಗಿದ್ದು. ಆವಾಗ ಸವಿತಕ್ಕ ಅವರು ಅಂದ್ರೆ ಅಷ್ಟು ಕ್ಲೋಸ್ ಆಗಿರ್ಲಿಲ್ಲ, ಸಹಜವಾಗಿ ವೃತ್ತಿಪರವಾಗಿ ಜೊತೆಲಿದ್ವಿ ಅಷ್ಟೇನೆ. ಆದ್ರೆ ಅವರು ಎಷ್ಟು ಸೂಕ್ಷ್ಮಗ್ರಾಹಿ ಅಂತಂದ್ರೆ ಅವರು ಮಾತಾಡಿಸಿ ನನ್ನನ್ನ ಕರ್ಕೊಂಡು ಬಂದು 1 ವಾರಗಳ ಕಾಲ ಮನೇಲಿ ತಾಯಿಯವರಿದ್ದಾರೆ ಅಲ್ಲಿ, ಅವ್ರ ಮನೆಯಲ್ಲಿ ಉಳಿಸ್ಕೊಂಡು ನನಗೆ ಊಟ ತಿಂಡಿ ಕೊಟ್ಟು ಆತಿಥ್ಯವನ್ನು ನೀಡಿದ್ರು. ಸದಾ ಅವರಿಗೆ ನಾನು ಚಿರಋಣಿ. ನನ್ನ ಒಡ ಹುಟ್ಟಿದ ಅಕ್ಕನಿಗಿಂತ ಹೆಚ್ಚಾಗಿ ನನ್ನನ್ನು ಇಲ್ಲಿ ತನಕ
ಪ್ರಸನ್ನ ಅನ್ನೋರಿದ್ದಾರೆ. ಈಗ ಸುಮಾರು ಒಂದು 4 ತಿಂಗಳೇನು ಕಳೀತು ಅಂತ ಅನ್ಸುತ್ತೆ. ನನ್ನೂರು ನಾಟಕಕ್ಕೆ ನನಗೆ ಸಂಗೀತ ನಿರ್ದೇಶನವನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ರಂಗ ದಂಪತಿಗಳಿಗೆ ಅವರಿಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು ಕೂಡ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಅವ್ರ ಮನೆಯಲ್ಲಿ ಅಮ್ಮ ಇದ್ದಾರೆ, 4 ಜನ ಅವರು ಮನೆಯಲ್ಲಿ ಇದ್ದಿದ್ದು, ನಾನೊಬ್ಬಳು ಸೇರಿ 5 ಜನ. 5 ಜನಕ್ಕೆ ಅಚ್ಚುಕಟ್ಟಾಗಿ ಒಬ್ಬೊಬ್ಬರಿಗೆ ಇಷ್ಟೇ ಚಪಾತಿ ಅಂತ ಅಷ್ಟೇ ನೀಟಾಗಿ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಳ್ತಿದ್ರು ಅಂತಂದ್ರೆ, ನನಗೆ ಹಳ್ಳಿಯಿಂದ ಬಂದಂಥವಳು ಮೊದಲನೇ ಬಾರಿ ಸಿಟಿಯಲ್ಲಿ ಆ ಥರದ್ದೊಂದು ಮನೇಲಿ ಉಳ್ಕೊಂಡು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. 5 ಜನಕ್ಕೆ ಅಚ್ಚುಕಟ್ಟಾಗಿ ಅಷ್ಟೇ ಚಪಾತಿ, ಅಷ್ಟೇ ಪಲ್ಯ, ಏನು ಫುಡ್ ವೇಸ್ಟ್ ಮಾಡದೆ ಇರೋವಂಥ ಒಂದು ಇದಿದೆಯಲ್ಲಮ್ಮ, ನಮಸ್ಕಾರಮ್ಮ. ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಅಡುಗೆ ಮನೆಯಲ್ಲಿ ಒಂದು ಮಲ್ಲಿಗೆ ಹೂಗಳ ಇದು ತಂದು ಅಲ್ಲಿ ಜೋಡಿಸ್ಕೊಂಡು ಆ ದೇವಸ್ಥಾನದ ತರ ಅವರು ಅದನ್ನ ಪೂಜಿಸ್ತಿದ್ರು ಅಡುಗೆ ಮನೆನ. ಆಹಾರದಿಂದ ಹಿಡಿದು ಆಹಾರ್ಯ ತನಕ ಕೂಡ ಸವಿತಕ್ಕ ನಿನ್ನೆ ಕೂಡ ನಾಟಕ ನಾನು ನೋಡ್ತಿದ್ದೆ. ಈ ಕೆಳಗಿನವರು ನಾಟಕ ಮುಗ್ದಿದ ತಕ್ಷಣ ಎಲ್ಲ ಚರ್ಚೆ ಎಲ್ಲ ಮುಗಿದು ಆಗಿದ ತಕ್ಷಣ ಎಲ್ಲ ಸರ್ಕಲ್ ಮಾಡ್ತಿದ್ರು. ಇವರು ಸವಿತಕ್ಕ ಕಾಸ್ಟ್ಯೂಮ್ ಮಡ್ಚೋದು, ಅದೇ ತಿಡೋದು ಮಾಡ್ತಾನೆ ಇದ್ರು. ಮತ್ತೆ ಅವ್ರು ಊಟ ಮಾಡೋ ರೀತಿ ಇದೆಯಲ್ಲ, ನಾನು ಅದನ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಎಲೆಯಲ್ಲಿ ತೊಳೆದಿರೋ ತರ ಇರುತ್ತೆ ಅದು. ಕೇಳಿಸ್ತಿದ್ಯಾ? ಎಲೆಯಲ್ಲಿ ತೊಳೆದಿರೋ ತರ ಇರುತ್ತೆ, ಅಷ್ಟು ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ. ಒಟ್ಟಾರೆಯಾಗಿ ನಾನೇನು ಅವ್ರನ್ನ ನನಗೆ ರಂಗ ಗೌರವ ಮಾಡಿದ್ದಾರೆ, ಅವ್ರನ್ನ ಹೊಗಳ್ಬೇಕು ಅನ್ನೋ ಕಾರಣಕ್ಕೆ ನಾನು ನಿಜವಾಗ್ಲೂ ಕೂಡ ಮಾತಾಡ್ತಿಲ್ಲ. ಈ ತರದ ಒಂದು ಮಾನಸಿಕವಾದ ಧೈರ್ಯ ಕೊಡುವಂತ ಕೆಲಸವನ್ನ ಅವರು ಸತತವಾಗಿ ನನ್ನ ವಿಚಾರಕ್ಕೆ ಮಾಡ್ತಾ ಬಂದಿದ್ದಾರೆ. ಅದಲ್ಲದೇನು ನಾನು ಗಮನಿಸಿರೋದೇನು ಅಂತಂದ್ರೆ, ಈ ರಂಗ ದಂಪತಿಗಳಲ್ಲಿ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನೇ ಒಂದು ಚಟುವಟಿಕೆ ಆಗಿರ್ಬೋದು, ಇವತ್ತು ಕೂಡ ನೋಡಿ ಏನೇ ಸಲ್ಲದ್ರೂ ಕೂಡ ಅದು ರಂಗಭೂಮಿಗೆ ಸಲ್ಲಬೇಕು, ರಂಗ ಕರ್ಮಿಗಳಿಗೆ ಸಲ್ಲಬೇಕು, ನಮ್ಮ ಜೊತೆಗಾರರಿಗೆ ಸಲ್ಲಬೇಕು, ನಮ್ಮ ರಂಗ ಸಹಚರರಿಗೆ ಸಲ್ಲಬೇಕು ಅನ್ನೋ ಕಾರಣಕ್ಕೆ ಕುಹು ತಂಡವನ್ನು ಕೂಡ ಇವತ್ತು ಕಳಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ, ರಂಗ ಸಂಗೀತವನ್ನ ಇವತ್ತು ನೀಡಲಿಕ್ಕೆ. ಸೊ ಆ ತರದೊಂದು ಮನೋಭಾವನೆ ಇರುವಂತಹ ಸಂಪೂರ್ಣವಾಗಿ ರಂಗಕ್ಕೆ ಸಮರ್ಪಿಸಿಕೊಂಡಿರುವಂತಹ ಒಂದು ಆಯಮ ತಂಡ ಇದು. 2014-15 ಹಿಡಿದು ಇಲ್ಲಿ ತನಕ ಕೂಡ ನನ್ನ ಎಲ್ಲ ಆಗು ಹೋಗುಗಳಿಗೆ, ಅಂದ್ರೆ ನಮ್ಮ ತಾಯಿಗೆ ಒಂದ್ಸಲ ಹುಷಾರಿರ್ಲಿಲ್ಲ, ಆಗ್ಲೂ ಕೂಡ ಬಂದು ವೈಯಕ್ತಿಕವಾಗಿ ಅವರು ಹಣ್ಣು ಹಂಪಲುಗಳನ್ನ ತಗೊಂಡು ಬಂದು ವೈಯಕ್ತಿಕವಾಗಿ ವಿಚಾರಿಸಿ ಅವತ್ತಿನಿಂದ ಇಲ್ಲಿ ತನಕ ಕೂಡ ಪ್ರತಿ ಹೆಜ್ಜೆಯಲ್ಲಿ ಕಷ್ಟ ಸುಖದಲ್ಲಿ ಕೂಡ ನನಗೆ ಜೊತೆಯಾಗಿ ಮಾನಸಿಕವಾದಂತಹ ಧೈರ್ಯವನ್ನ ತುಂಬ್ತಾ ಬಂದಿದ್ದಾರೆ. ನಾನು ಅವರಿಗೆ ಎಷ್ಟು ಋಣಿಯಾಗಿದ್ರು ಸಾಲದು. ತುಂಬಾ ಸಂತೋಷ ಆಗ್ತಿದೆ. ನನಗೆ ಇವತ್ತು ಎಮೋಷನಲ್ ಆಗ್ಬಾರ್ದು ಅಂತ ಅನ್ಕೊಂಡೆ, ಇವತ್ತು ಕಾರ್ಯಕ್ರಮ ಇದೆ ಅಂತ ಹೇಳಿ, ಆದ್ರೂ ನನಗೆ ತಡಿಯಕ್ಕಾಗ್ಲಿಲ್ಲ, ಕ್ಷಮೆ ಇರಲಿ. ಇದಿಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿ ಹಾಡು ಹಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪದೇ ಪದೇ ಅವ್ರನ್ನ ಹೊಗಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ನಟನೆಯಲ್ಲೂ ಹಾಗೆ ಒಂದು ರಂಗ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳೋ ರೀತಿಯಲ್ಲೂ ಶಿಸ್ತಿನಲ್ಲೂ ನಾನು ನಿಜವಾಗ್ಲೂ ಕೂಡ ರಂಗ ಜರ್ನಿಯಲ್ಲಿ ಅವರನ್ನ ನಾನು ಹೆಚ್ಚು ಫಾಲೋ ಮಾಡ್ತಾ ಇದ್ದೀನಿ, ಸವಿತಕ್ಕ ಅವ್ರನ್ನ. ಅದೊಂದು ದೊಡ್ಡ ಸಂತೋಷ, ನನಗೆ ಖುಷಿ ವಿಚಾರ. ಅಹಲ್ಯ ನಾಟಕದ ಒಂದು ಹಾಡು ಬಿ.ವಿ. ಕಾರಂತರವರದು. ಬಿ.ವಿ. ಕಾರಂತರವರು ಸಂಗೀತ ನಿರ್ದೇಶನ ಮಾಡಿರುವಂತ ಒಂದು ಹಾಡನ್ನ ನಾನಿಂದ ಹಾಡಲಿಕ್ಕೆ ಇಷ್ಟಪಡ್ತೀನಿ.
ಎನಿತು ದೂರಕ್ಕೆ ಸರಿದು ನಿಂತಿಹೆಯೋ ಎನ್ನ ಮನದನ್ನ ಏ ಸತ್ವ ಸಂಪನ್ನ ಎನಿತು ದೂರಕ್ಕೆ ಸರಿದು ನಿಂತಿಹೆಯೋ ಎನ್ನ ಮನದನ್ನ ಏ ಸತ್ವ ಸಂಪನ್ನ ನಿನ್ನ ತಣಿವಿನ ತಾಣ ಎಲ್ಲಿಹುದೋ ಹೇಳು ಲೇಸಾಗಿ ನನ್ನ ಬೈರಾಗಿ ಆವ ಆಸೆಯ ಗಂಧ ಸೆಳೆಯಿತೋ ಆವ ಮುಧ ಮಕರಂದ ತಣಿಸಿತೋ ಆವ ಮತ್ತಿನ ತಿಹವ ಮರಿಸಿತೋ ಹೇಳು ಲೇಸಾಗಿ ನನ್ನ ಭೈರಾಗಿ ಎನಿತು ದೂರಕ್ಕೆ ಸರಿದು ನಿಂತಿಹೆಯೋ ಎನ್ನ ಮನದನ್ನ ಏ ಸತ್ವ ಸಂಪನ್ನ ಎಂತ ಮರೆವೆಯೋ ಇನಿಯ ಇನಿ ತಂದು ಹಂಬಲನು ಬಿಟ್ಟೆ ನನ್ನ ಒಂಟಿಯಾಗಿಟ್ಟೆ ಹಂಬಲನು ಬಿಟ್ಟೆ ನನ್ನ ಒಂಟಿಯಾಗಿಟ್ಟೆ ಮನವು ಮುದುಟಿತು ಆಸೆ ನೂರಕ್ಕೆ ಬದುಕು ತೆರೆವೋ ನೂರು ತವಕಕ್ಕೆ ಏನ ಹೇಳಲಿ ನಿನ್ನ ಸ್ವಾರ್ಥಕ್ಕೆ ಹಂಬಲನು ಬಿಟ್ಟೆ ನನ್ನ ಒಂಟಿಯಾಗಿಟ್ಟೆ ಹಂಬಲನು ಬಿಟ್ಟೆ ನನ್ನ ಒಂಟಿಯಾಗಿಟ್ಟೆ ಎನಿತು ದೂರಕ್ಕೆ ಸರಿದು ನಿಂತಿಹೆಯೋ ಎನ್ನ ಮನದನ್ನ ಏ ಸತ್ವ ಸಂಪನ್ನ ಇನ್ನೊಂದು ಹಾಡು ಹಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಕ್ಕ ಬರಬೇಕು, ದಯವಿಟ್ಟು ಜೊತೆಗೂಡ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಬಂಧನ ಹೈವದನ ನಾಟಕದ ಮತ್ತೆ ವಿ ಕಾರಂತರವರು ಸಂಗೀತ ನಿರ್ದೇಶನ ಮಾಡಿರುವಂತಹ ಒಂದು ಹಾಡನ್ನ ಹಾಡ್ತೀವಿ ಒಟ್ಟಿಗೆ. ಬಂದಾನೋ ಬಂದ ಸವಾರ ಯಾವ ಊರಿನ ಸರದಾರ ಬಂದಾನೋ ಬಂದ ಸವಾರ ಯಾವ ಊರಿನ ಸರದಾರ ರತ್ನದ ಕುಚ್ಚಿನ ಪಾವುಡ ಕೊರಳಿಗೆ ಮಲ್ಲಿಗೆ ಹಾರ ಯಾವ ಊರಿನ ಸರದಾರ
ಥ್ಯಾಂಕ್ ಯು ಬಿಂದು ಅಕ್ಕಯ್ಯ. ಇವರು ಇನ್ನೊಬ್ರು ರಾಕ್ಷಸಿ, ನಟಿ ರಾಕ್ಷಸಿ. ಸೊ ಇಲ್ಲಿ ಹಲವಾರು ರಂಗ ಗೆಳೆಯರಿದ್ದಾರೆ. ಹಾಗೆ ಮಹಾಂತೇಶ್ ಅವರು ಹಲವಾರು ನಾಟಕಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅದ್ಭುತವಾದಂತಹ ಗೆಳೆಯ, ಥ್ಯಾಂಕ್ ಯು ಸಹಕಾರ ಕೊಟ್ಟಿದ್ದಕ್ಕೆ. ಹಾಗೆ ನವೀನ್ ಅಣ್ಣ ಕೂಡ ಇದ್ದಾರೆ. ಈ ರೀತಿಯ ಕನಸು ಕಾಣೋ ಅಂತ ಎಷ್ಟೋ ಪ್ರತಿಭೆಗಳಿಗೆ ಈ ರೀತಿ ಒಂದು ರೆಕ್ಕೆ ಕಟ್ಟಿದಂತಹ ಎಲ್ಲ ರಂಗ ಮಹನೀಯರಿಗೆ ನಾನು ಇವತ್ತು ನೆನೆಸ್ಕೊಳ್ತಾ, ಮತ್ತೊಮ್ಮೆ ನಾನು ಈ ಒಂದು ರಂಗ ಗೌರವಕ್ಕಾಗಿ ಆಯಮ್ಮ ತಂಡಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಮತ್ತೊಮ್ಮೆ ನಮ್ಮ ಆಯಾಮ ತಂಡದ ಪ್ರೀತಿಯ ರಂಗ ಗೌರವವನ್ನು ಸ್ವೀಕರಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡು ಇಲ್ಲಿ ನೆರೆದಿದ್ದ ಎಲ್ಲ ಪ್ರೇಕ್ಷಕರ ಮನಸ್ಸನ್ನು ಮುದಗೊಳಿಸಿ ಹಾಡನ್ನು ಹಾಡಿ ಮುದಗೊಳಿಸಿದಂತಹ ಕುಮಾರಿ ಉಮಾ ವೈಜಿರವರಿಗೆ ಆಯಾಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೀಗ ರಂಗಗೀತೆಗಳ ಸಮಯ. ಕುಹು ತಂಡದ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬಂದು ರಂಗಗೀತೆಗಳನ್ನು ಪ್ರಸ್ತುತಪಡಿಸಬೇಕಾಗಿ ವಿನಂತಿ. ಬೇಕಾ? ಮೊದಲ ಹಾಡು ಅಗ್ನಿವರ್ಣ ನಾಟಕದ್ದು, ಸಂಗೀತ ದೇವಿ ಕಾರಂತ, ಸಾಹಿತ್ಯ HSV. ಶರಣೆಂದೇವಯ್ಯ ಮುಗಿಯೂತ ಕೈಯ, ಶರಣೆಂದೇವಯ್ಯ ಮುಗಿಯೂತ ಕೈಯ, ಮೂಡಲ ಸೀಮೆಯ ಒಡೆಯ, ಮೂಡಲ ಸೀಮೆಯ ಒಡೆಯ, ಒಳಗಿರಲಿ ಅಡ್ಡ ಮುಗಿಯುತ್ತ ಗುಡ್ಡ, ಒಳಗಿರಲಿ ಅಡ್ಡ ಮುಗಿಯುತ್ತ ಗುಡ್ಡ, ದಾಟಿ
ಸಾವಿರ ಹೆಸರ ಯುಗ ಯುಗದ ಸುಸ್ಥಿರ ಸಾವಿರ ಹೆಸರ ಪ್ರತಿಯೊಂದು ಬಿಡಿಸಿದ ಕುಸುರ ಪ್ರತಿಯೊಂದು ಬಿಡಿಸಿದ ಕುಸುರ ಹಾಯಿಸು ನೀನು ನಮ್ಮೊಳಗೂನು ಹಾಯಿಸು ನೀನು ನಮ್ಮೊಳಗೂನು ಯಾವುದೋ ಸೀಮೆಯ ಉಸಿರ ಯಾವುದೋ ಸೀಮೆಯ ಉಸಿರ ಶರಣಿಂಬೆವಯ್ಯ ಮುಗಿಯುತ್ತ ಕೈಯ ಶರಣಿಂಬೆವಯ್ಯ ಮುಗಿಯುತ್ತ ಕೈಯ ಮೂಡಲ ಸೀಮೆಯ ಒಡೆಯ ತಾರಣ್ಣ ಜೊತೆಗೆ ಇಂದಿನ ಬೆತೆಗೆ ತಾರಣ್ಣ ಜೊತೆಗೆ ಇಂದಿನ ಬೆತೆಗೆ ಕಾಡುವ ಒಳ್ಳೆಯ ಕನಸ ಕಾಡುವ ಒಳ್ಳೆಯ ಕನಸ ದೇವರ ದೇವ ನೀನೆ ಸಂಜೀವ ದೇವರ ದೇವ ತೋರಣ್ಣ ಒಳ್ಳೆಯ ಮನಸ ತೋರಣ್ಣ ಒಳ್ಳೆಯ ಮನಸ ಶರಣಿಂಬೆವಯ್ಯ ಮುಗಿಯುತ್ತ ಕೈಯ ಶರಣಿಂಬೆವಯ್ಯ ಮುಗಿಯುತ್ತ ಕೈಯ ಮೂಡಲ ಸೀಮೆಯ ಒಡೆಯ ಮೂಡಲ ಸೀಮೆಯ ಒಡೆಯ ಮೂಡಲ ಸೀಮೆಯ ಒಡೆಯ ಆ, ಇದು ಬೀದಿ ನಾಟಕಕ್ಕಾಗಿ ಬರೆದಂತ ಹಾಡು. ವಸಂತ ಕಾಲದೊಳಾಡುವ ಮೋಡಗಳೇ ವಸಂತ ಕಾಲದೊಳಾಡುವ ಮೋಡಗಳೇ ಎಂಥ ಬೆಳಗು ನಿಮಗೆಂಥ ಬೆಳಗು ಎಂಥ ಬೆಳಗು ನಿಮಗೆಂಥ ಬೆಳಗು ಓ ವೇಳ ಓ ವೇಳ ಓ ವೇಳ ಓ ವೇಳ ಆಕಾಶದಲ್ಲಿ ಮಿನುಗುತ್ತಿರುವ ಮುಗಿಲುಗಳೇ ಆಕಾಶದಲ್ಲಿ ಮಿನುಗುತ್ತಿರುವ
ತಗೊಬಂದು ಕೊಡ್ತೀನಿ. ಅಲ್ಲಿ ಕೊಡ್ತೀರಾ? ನೇಸರ ನೋಡು 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 ರೇರೆ ರಾ ಮೂಡಣ ಬೈಲಿಂದ ಮೇಲಕ್ಕೆ ಹಾರಿ ಹರಿ 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 ಮೂಡಣ ಬೈಲಿಂದ ಮೇಲಕ್ಕೆ ಹಾರಿ ದೂರದ ಮಲೆಯ ತಲೆಯಲೆ ನೇಸರ ನೋಡು ನೇಸರ ನೋಡು ನೇಸರ ನೋಡು ನೇಸರ ನೋಡು ನೇಸರ ಹಾಡಿತು ಕೇಳು ಕೋಗಿಲೆ ಗೊರವ ಗೂಡನೆ ಬಿಟ್ಟು ಸಾರಿತು ಮರವ ಹಾಡಿತು ಕೇಳು ಕೋಗಿಲೆ ಗೊರವ ಗೂಡನೆ ಬಿಟ್ಟು ಸಾರಿತು ಮರವ ನೇಸರ ನೋಡು ನೇಸರ ನೋಡು ನೇಸರ ನೋಡು ನೇಸರ ನೋಡು ಹಾಡುವ ಗಿಳಿಗೆ ಹಣ್ಣನ್ನು ಕೊಟ್ಟು 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 ಹಾಡುವ ಗಿಳಿಗೆ ಹಣ್ಣನ್ನು ಕೊಟ್ಟು ಮೆದುವಾಯಿತು ಮಾವಿನ ತೊಟ್ಟು ನೇಸರ ನೋಡು ನೇಸರ ನೋಡು ನೇಸರ ನೋಡು ನೇಸರ ನೋಡು ಏನ್ ಹೋಗಿ ಏನ್ ಬಂತು ಅಗ್ಲಿ ಬಗ್ಲಿಯಾಗಿತ್ತಲ್ಲ ಬೆಂಡು ಹುಡುಗಿ ಕಬ್ಬಿಣಗೊಂಡು ತೇಲ್ಯಾವಲ್ಲ ಮೋಸದ ವಿಷದ ಗಾಳಿ ದೇಶದ ತುಂಬಾ ಬೀಸ್ಯಾವಲ್ಲ ರತ್ತಿ ಹುಡುಗ ಸ್ವರ್ಗ ಕಂಡು ಹಿಗ್ಯಾರಲ್ಲ ಕಟ್ಟಿ ಮುಚ್ಚಾದೊಳಗ
ಹಳ್ಳಿಗೆ ಹೋಗುವ ನಾವು, ಹಳ್ಳಿಗೆ ಹೋಗುವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಹಳ್ಳಿಗೆ ಹೋಗುವ ನಾವು, ಹಳ್ಳಿಗೆ ಹೋಗುವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಮುತ್ತುಗದುವು ಮತ್ತ ಬರಸಿ, ಮುತ್ತುಗದುವು ಮತ್ತ ಬರಸಿ, ಮೆತ್ತಗೆ ಮೆತ್ತಗೆ ಕರೆದಾವ. ಎಮ್ಮೆ ಮ್ಯಾಗಳ ಪಯಣವೇ ನಮ್ಮ ಕಾರ್ ಡ್ರೈವಿಂಗ್, ಎಮ್ಮೆ ಮ್ಯಾಗಳ ಪಯಣವೇ ನಮ್ಮ ಕಾರ್ ಡ್ರೈವಿಂಗ್. ಹಳ್ಳಿಗೆ ಹೋಗುವ ನಾವು, ಹಳ್ಳಿಗೆ ಹೋಗುವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಆಣೆ ಕಲ್ಲು ಚೌಕಾವ ನಮ್ ಕೇರಂಬೋಡು, ಆಣೆ ಕಲ್ಲು ಚೌಕಾವ ನಮ್ ಕೇರಂಬೋಡು, ಗಿಲ್ಲಿ ದಾಂಡು ಬುಗುರಿನೇ ನಮ್ಮ ಫುಟ್ಬಾಲ್ ಕ್ರಿಕೆಟ್, ಗಿಲ್ಲಿ ದಾಂಡು ಬುಗುರಿನೇ ನಮ್ಮ ಫುಟ್ಬಾಲ್ ಕ್ರಿಕೆಟ್. ಜವರಯ್ಯನ ಪದವೇ ಆರ್ಕೆಸ್ಟ್ರಾ, ಬೋರಯ್ಯ ಜವರಯ್ಯನ ಪದವೇ ಆರ್ಕೆಸ್ಟ್ರಾ. ಜೋಗಿರಯ್ಯನ ತಂಬೂರಿ ನಮ್ಮ ಲೇಟೆಸ್ಟ್ ಗಿಟಾರ್, ಜೋಗಿರಯ್ಯನ ತಂಬೂರಿ ನಮ್ಮ ಲೇಟೆಸ್ಟ್ ಗಿಟಾರ್. ಡೌನ್ 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 ಡೌನ್. ಹಳ್ಳಿಗೆ ಹೋಗುವ ನಾವು, ಹಳ್ಳಿಗೆ ಹೋಗುವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಅಲ್ಲಿ ಬೆತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಅದಕ್ಕೆ ತೊಗಟೆಲ್ ಕಿರೀಟ ಮಾಡ್ಕೊಂಡ, ತೆಂಗಿನ ಗರಿಯಲ್ಲಿ ವಾಚ್ ಕಟ್ಕೊಂಡು, ಅದಕ್ಕೆ ತೊಗಟೆಲ್ ಕಿರೀಟ ಮಾಡ್ಕೊಂಡ, ತೆಂಗಿನ ಗರಿಯಲ್ಲಿ ವಾಚ್ ಕಟ್ಕೊಂಡು. ಸೋರೆ ಬುರುಡೆಯಲ್ಲಿ ದೋಣಿ ಮಾಡ್ಕೊಂಡು ಬೊಂಬಾಯಿ ಬೀಚ್ನಂತ ನಮ್ಮೂರ್ ಕೆರೆಯೊಳಗೆ ಪರಪಂಚ ನೋಡುವ, ಪರಪಂಚ ನೋಡುವ.
ಹಳ್ಳಿಗೋಗುವ ನಾವು ಹಳ್ಳಿಗೋಗುವ ಅಲ್ಲಿ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಅಲ್ಲಿ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಮುತ್ತುಗದೂವು ಮತ್ತ ಬರಸಿ ಮುತ್ತುಗದೂವು ಮತ್ತ ಬರಸಿ ಮೆತ್ತಗೆ ಮೆತ್ತಗೆ ಹಳ್ಳಿಗೋಗುವ ನಾವು ಹಳ್ಳಿಗೋಗುವ ಅಲ್ಲಿ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಅಲ್ಲಿ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಅಲ್ಲಿ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಈಗ ಥ್ಯಾಂಕ್ ಯು. ಇನ್ನೊಂದು ಆಡದಂತಿತ್ತು ಥ್ಯಾಂಕ್ ಯು. ರಂಗು ರಂಗಿನ ಬದುಕಿನಾಚೆಯ ಬದುಕ ಕಲಿಯೋ ಆಟ ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ನಾಟಕ ಥೇಟ ರಾತ್ರಿ ನಿದ್ರೆಲಿ ಕಂಡ ಕನಸನ್ನು ನನಸು ಮಾಡೋ ಅಂತ ಆಟ ರಾತ್ರಿ ನಿದ್ರಲ್ಲಿ ಕಂಡ ಕನಸನ್ನು ನನಸು ಮಾಡುವಂತ ಆಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಮನುಜರೆಂಬರ ಮನದಲ್ಲೊಮ್ಮೆ ಮಲಗಿ ಏಳೋ ಅಂತ ಆಟ ಮನುಜರೆಂಬರ ಮನದಲ್ಲೊಮ್ಮೆ ಮಲಗಿ ಏಳುವಂತ ಆಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ಇದು ನಾಟಕ ಥೇಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡೋ ಆಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡುವಾಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ನಾಟಕ ಥೇಟ ಇದು ಸೋರುದಿರುವುದು ಸಂಬಂಧ ಅನ್ನೋ ನಾಟಕದ್ದು ಮಾಲ್ತೇಶ್ ರಾಮದುರ್ಗ ಅವರು ಬರೆದಿರೋ ನಾಟಕನೂ ಅವ್ರದ್ದೇ, ಸಾಹಿತ್ಯನೂ ಅವ್ರದ್ದೇ.
ಸಂಗೀತ ಸಂಯೋಜನೆನೂ ಅವ್ರದ್ದು. ಥ್ಯಾಂಕ್ ಯು. ನಮಗೆ ಈ ಅವಕಾಶ ಮಾಡಿಕೊಟ್ಟಂತಹ ಪ್ರಸನ್ನ, ಸವಿತಾ ಹಾಗೂ ಆಯಾಮ ತಂಡದ ಎಲ್ಲರಿಗೂ, ಆಕ್ರಿಯಾಕ್ಟ್ ತಂಡದ, ಕುಹೂ ಗಾನ ತಂಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅತ್ಯಂತ ಸುಮಧುರವಾಗಿ ರಂಗಗೀತೆಗಳನ್ನು ಪ್ರಸ್ತುತಪಡಿಸಿದಂತಹ ಕುಹೂ ರಂಗತಂಡದ ಎಲ್ಲ ಕಲಾವಿದರಿಗೆ ಆಯಾಮ ರಂಗತಂಡದಿಂದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕಡೆಯ ಘಟ್ಟ. ಆಯಾಮ ರಂಗತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭೈರಪ್ಪ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಇಲ್ಲಿ ಸೇರಿರುವ ಸಭಿಕರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ರಾಜೇಶ್ವರಿ, ಪ್ರೊಫೆಸರ್ ಆಫ್ ದಿ ಎನ್ ಆರ್ವಿ ಕಾಲೇಜ್ ಹಾಗೂ ಶಶಿಕಾಂತ ಯಡಳ್ಳಿ ಚಿಂತಕರು, ಮತ್ತು ಸಂಗೀತ ಗೋಷ್ಠಿಯವರೇ, ಈ ದಿನ ಆಯಾಮ ತಂಡದವರು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇಂದರೆ ಇದು ಬಿಲೇಟೆಡ್ ಆಗೋಯ್ತು ನಮ್ಮ ಮಾತಿಗೆ. ಅದರಿಂದ ಈ ಆಯಾಮ ತಂಡದವರು ಹಮ್ಮಿಕೊಂಡಂಥದ್ದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಇದೆ. ಅನುಭವ ಮಂಟಪ ಮಾಡಿ ಅದಕ್ಕೆ ಅನುಭವಿಗಳೆಲ್ಲ ಕೂಡಿ ಅಂತ ಈ ತಂಡದಲ್ಲಿ ಇದ್ದಾರೆ ಅಂತ ಪಾತ್ರಧಾರಿಗಳು ನಾಟಕ ಮಾಡೋದು ಬಹಳ ಸಮಯೋಚಿತವಾಗಿ ಮಾಡ್ತಾರೆ. ಇದರ ಬಗ್ಗೆ ಹೆಚ್ಚು ವಿವರವಾಗಿ ಪ್ರೊಫೆಸರ್ ಆಫ್ ದಿ ಕಾಲೇಜಿನವರು ಹೇಳಿದ್ದಾರೆ, ಮತ್ತು ಚಿಂತಕರು ಅವರು ಯಡಳ್ಳಿ ಶಶಿಕಾಂತರವರು ಬಹಳವಾಗಿ ಹೇಳಿದ್ದಾರೆ. ಇದು ನಾನು ಓದ ಇದರ ಟೈಮ್ನಲ್ಲಿ ನಾಟಕ, ಐತಿಹಾಸಿಕ ನಾಟಕ ಊರುಗಳಲ್ಲಿ, ಅಕ್ಕಪಕ್ಕ ಊರುಗಳಲ್ಲಿ ನಾಟಕ ನೋಡಕ್ಕೆ ಹೋಗ್ತಿದ್ದೆ. 8 ಗಂಟೆ 9 ಗಂಟೆ ಕೂತ್ರೆ ಬೆಳಗ್ಗೆ 6 ಗಂಟೆವರೆಗೂ ನಾಟಕ ನೋಡಿದೆ ನನ್ನ ಅಭ್ಯಾಸ. ಮತ್ತು ಬೆಳಗ್ಗೆ ಹೊತ್ತು ಮನ್ಕೊಳ್ಳೋದು, ಮತ್ತು ಶಾಲೆಗೆ ಹೋಗೋದು, ಈಗ ಇದು ಮಾಡ್ಕೊಂಡಿದ್ದೆ. ಈ ಇದಾಗಿ ನಾಟಕ ಮಾಡೋರು, ಹುಡುಗ ನೀನು ಪಾತ್ರ ಮಾಡೋ ಅಂತನ್ನೋರು, ಓದಯ್ಯವು ನಾನು ಓದಬೇಕು ಅಂತ ಹೀಗೆ ಇದು ಮಾಡ್ಕೊಂಬಂದೆ. ಹಾಗೆ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿ ನಾನು ಒಂದು ಕೆಲಸಕ್ಕೆ ಸೇರಿದ ನಂತರ ನನ್ನ ಮಕ್ಕಳು ಅವರು ವಿದ್ಯಾಭ್ಯಾಸ ಮುಂದುವರಿಸಿದಾಗ ನನ್ನ ಈ ನಮ್ಮ ಮಗಳು ಸವಿತಾ IAS ಮಾಡ್ತೀನಿ ನಾನು ಅಪ್ಪ ಅಂತ. ಆಯ್ತಮ್ಮ, ನಿನ್ಗೆ ಏನು ಇಚ್ಛೆ ಇದೆ ನೀವು ಕಂಟಿನ್ಯೂ ಫಾರ್ ದಟ್ ಪರ್ಪಸ್, ಅದು ಪರ್ಪಸ್ ಉದ್ದೇಶ ನಾನು ಸಾಧನೆ ಮಾಡು ಅಂತ ಹೇಳಿದೆ ನಾನು. ನಂತರ ಎಲ್ಲ ಇದು ಹೋಗಿ ದೆಹಲಿಲಿ ಹೋಗಿ ಬಂದರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಹೋಗಿ ಬಂದರು. ಮತ್ತು ಅಪಾಯಿಂಟ್ ಆಗಿ 2 ವರ್ಷ ಅಲ್ಲಿ ದುಡಿದ ನಂತರ ಇಲ್ಲಿ ಬಂದಾಗ ನಂತರ ಇದು ಒಂದು ಆಯಾಮ ತಂಡನ ರಚನೆ ಮಾಡಿದರು. ಇದು ಮಾಡಿಕೊಂಡು ಸುಮಾರು ನಾಟಕಗಳನ್ನೆಲ್ಲ ಇದು ಆಡಿದ್ದಾರೆ. ಬಹಳ ಸಂಯೋಜಿತವಾಗಿ ಮಾಡಿದ್ದಾರೆ. ಯಾವ ವಿಚಾರಕ್ಕಾಗಲಿ ನಾನು NM ಕಾಲೇಜ್ಗೆ ಹೋಗ್ತೀನಿ ಅಂತ, ಯಾಕಮ್ಮ ಅಲ್ಲಿ ಪ್ರೊಫೆಸರ್ ಇದ್ದಾರೆ, ಭಾಳ ನಮಗೆ ಇದು ಮಾಡ್ತಾರೆ, ಸಪೋರ್ಟ್ ಕೊಡ್ತಾರೆ ಈ ನಾಟಕ ಎಲ್ಲ ಮಾಡೋದಕ್ಕೆ ಅಂತ ಹೇಳ್ತಾಯಿದ್ರು. ಭಾಳ ನನಗೆ ಖುಷಿ ಆಯಿತು. ನೀವೇ ಇದು ಮಾಡ್ರಮ್ಮ ಅಂತ ಇದು ಮಾಡ್ದು. ನಂತರ ಅವರ ಮಾರ್ಗದರ್ಶನದಲ್ಲಿ ಬಹಳ ನಾಟಕಗಳನ್ನು ಇದು ಮಾಡಿದ್ದಾರೆ. ಮತ್ತು ಈ ಕೊರೋನಾ ಟೈಮ್ನಲ್ಲಿ ಆನ್ಲೈನಲ್ಲಿ ಬಹಳ ಒಂದು ಸಂಯೋಜನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಈ ಪ್ರಸನ್ನವರು ಬಹಳ ಇದರಾಗಿ ನನ್ನೂರು ನಾಟಕದಲ್ಲಿ ಬಹಳ ನಿರ್ದೇಶನ ಮಾಡಿದರು. ಬಹಳ ಖುಷಿಯಾಗಿ ಆಯಿತಾ ನಾಟಕದ ಇದರಲ್ಲಿ ಕಲಾಗ್ರಾಮದಲ್ಲಿ ಮಲಕಳ್ಳಲ್ಲಿ ಅದ್ರ ಬಗ್ಗೆನೂ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ನಾನು. ಹಾಗಾಗಿ ಈ ಇದರಲ್ಲಿ ಇನ್ನು ಇದು ಮುಂದುವರೆದುಕೊಂಡು ಚೆನ್ನಾಗಿ ಮಾಡಲಿ, ಒಂದು ಪ್ರಸಿದ್ಧಿ ಪಡೀಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅವ್ರು ಹೇಳಿದ್ದಕ್ಕೊಂದು ಬಿಲೇಟೆಡ್ ಅಂತ. ರಂಗಭೂಮಿ ನಿತ್ಯ ನಿರಂತರ, ನಮಗೆ ಪ್ರತಿ ದಿನವೂ ಸಹಿತ ವಿಶ್ವ ರಂಗಭೂಮಿ ದಿನಾಚರಣೆ. ನಮಗೆ ನನ್ನ ಮಾತಿಗೆ ಬಿಲೇಟೆಡ್ ನಿತ್ಯ ನಿರಂತರ ಇದು. ಧನ್ಯವಾದಗಳು ಸರ್. ಈಗ ಆಯಾಮ ರಂಗತಂಡದಿಂದ ನೆರೆದಿರುವ ಅತಿಥಿಗಳಿಗೆ ರಂಗ ಗೌರವ ಅಥವಾ ಪುಟ್ಟ ಗೌರವ.
ಮೊದಲಿಗೆ ಡಾಕ್ಟರ್ ರಾಜೇಶ್ವರಿ ಮೇಡಮ್ ರವರು ಪ್ರಾಧ್ಯಾಪಕರು NMKRV ಕಾಲೇಜು ಹಾಗೂ ಕಲಾ ಪೋಷಕರು ಅವರಿಗೆ ಗೌರವ. ಇದೀಗ ಶ್ರೀಯುತ ಶಶಿಕಾಂತ್ ಯಡಹಳ್ಳಿ ಸರ್ ಅವರಿಗೆ ಆಯಾಮ ತಂಡದಿಂದ ಪುಟ್ಟ ಗೌರವ. ಹಾಗೆ ಆಯಾಮ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭೈರಪ್ಪ ಸರ್ ಅವರಿಗೆ ಆಯಾಮ ತಂಡದಿಂದ ಗೌರವ. ಆಯಾಮ ತಂಡದ ಪುಟ್ಟ ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ದಯವಿಟ್ಟು ಎಲ್ಲ ಕಲಾವಿದರಿಗೆ ಸ್ಮರಣಿಕೆಯನ್ನು ಕೊಡಬೇಕಾಗಿ ಎಲ್ಲ ಅತಿಥಿಗಳಲ್ಲಿ ವಿನಂತಿ. ದಯವಿಟ್ಟು ಕುಹು ತಂಡದ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ಒಂದೇ ಒಂದು ನಿಮಿಷ. ಕುಹು ತಂಡದ ಕಲಾವಿದರು ಹಾಗೆ ಆಯಾಮ ತಂಡದ ನಾಟಕದ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಜಾಸ್ತಿ ಜನ ಇಲ್ಲ ಸರ್. ಕಲಾವಿದರು ನೀವು ಬನ್ನಿ, ಮೈಕ್ ಇಟ್ಕೊಂಡು ಬನ್ನಿ. ಯಾಕೆ
ಥ್ಯಾಂಕ್ ಯು ಆಲ್ ಸೋ ಮಚ್. ಎಲ್ಲ ಅತಿಥಿ ಗಣ್ಯರಿಗೆ, ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಈಗ ಇನ್ನೇನು 2 ನಿಮಿಷಗಳಲ್ಲಿ ಹಾಸ್ಯ ನಾಟಕ ಪ್ರಾರಂಭವಾಗಲಿದೆ. ಆಯಾಮ ತಂಡದ ಕಲಾವಿದರು ಪ್ರಸ್ತುತಪಡಿಸುವ ಹಾಸ್ಯ ನಾಟಕ ಕೀಸಾಕಿ, ಅಂದ್ರೆ ಕಿವುಡು ಸಾರ್ ಕಿವುಡು ಅನ್ನುವ ನಾಟಕ. ರಚನೆ MS ನರಸಿಂಹಮೂರ್ತಿರವರು, ನಿರ್ದೇಶನ ನಾಗರಾಜ್ HV ರವರು. ಆಯಾಮ ತಂಡದ ಕಲಾವಿದರು ಪ್ರಸ್ತುತಪಡಿಸ್ತಾ ಇರುವಂತಹ ನಾಟಕ. ಇನ್ನು 2 ನಿಮಿಷಗಳಲ್ಲಿ ಈ ನಾಟಕ ಪ್ರಾರಂಭ ಆಗಲಿದೆ. ದಯವಿಟ್ಟು ಹೊರಗೆ ನಿಂತಿರುವ ಎಲ್ಲ ಕಲಾ ಪ್ರೇಕ್ಷಕರು ಒಳಗಡೆ ಬಂದು ಕುಳಿತುಕೊಳ್ಬೇಕಾಗಿ ವಿನಂತಿ. ಕೇವಲ 20 ನಿಮಿಷಗಳ ನಾಟಕ, ದಯವಿಟ್ಟು ಎಲ್ಲರೂ ಸಹಕರಿಸಿ. ಧನ್ಯವಾದಗಳು. ಬನ್ನಿ, ಮನೆಗೆ ಬನ್ನಿ, ಹೋಗ ಬನ್ನಿ. ಅವಳು ಅಷ್ಟು ದೊಡ್ಡೋಳಾಗ್ಬಿಟ್ಟಳು. ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾಳೆ. ತುಂಬ ಖುಷಿ ಆಯಿತು. ನಾನು ಮತ್ತೆ ನೋಡ್ಬೇಕು ಇವಾಗ, ಆದಷ್ಟು ಬೇಗ ಅವಳದ್ದು ಇನ್ನೊಂದು ಇದನ್ನು ನೋಡ್ತೀನಿ. ಈಗ ಸದ್ಯಕ್ಕೆ ಯಾವುದೂ ನಡೀಲ್ಲ. ನಾವು ಅಜ್ಞಾತನೆಪನ ಆತ್ಮಚರಿತ್ರೆ ಮಾಡಿದ್ವಿ. ಕಲಾವಿದರು ಬಿಸಿ ಇದ್ದಾರೆ. ಇನ್ನೊಂದಷ್ಟು ಮಾಡ್ತಾ ಇದ್ದೀವಿ. ಬೆರಳಿಗೆ ಕೊರಳು ಅಂತ ಶೇಷಗಿರಿ ಅದು ರೆಡಿ. ಇವ್ರ ಮ್ಯಾಸರ್ ನವೀನ್ ಸಾಣೆಯಲ್ಲಿಂದ ಶೇಷಗಿರಿ ತನಕ ಈಗ ನಾಟಕ ರೆಡಿ ಇದೆ. ಹೌದು. ಹಾಂ ಸರ್, ಬೆಂಗಳೂರಿನಲ್ಲಿ 3 ಸಾಂಗ್ ಹೇಳಿದ್ದೀನಿ. ಅಲ್ಲ, ಊರೇ ಸಾಂಗ್ ಹೇಳಿ ಸರ್. ಗೊತ್ತು ಪರೀಕ್ಷಾದಲ್ಲಿ ಮಾಡಿಲ್ಲ, ಶಿವಸಂಸರ್ದಲ್ಲಿ ಮಾಡಿದ್ದೀನಿ. ಯಾವಾಗ ಅಂದರೆ ಒಡಲಾಳ ಹೇಳ್ತಿರೋದು ನನಗೆ. ಒಡಲಾಳ ಕಿಸಿ ಬೆರಳಿಗೆ ಕೊರಳಲ್ಲಿ ಮತ್ತೆ ಅಲ್ಲಿಗೆ ಮಾಡ್ತಿದ್ದೆ 2004 ಹಾಗೆ 2008 ಮೇಲೆ ನಾನು ನೀನಾಥ ಅಲ್ಲೇ ಸ್ಟೂಡೆಂಟ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ. ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ನಾಟಕ ಡೈರೆಕ್ಟ್ ಮಾಡ್ತೀನಿ. ಪುಕ್ಸಟ್ಟೆ ಲೈಫ್ ಈಗ ಸದ್ಯ ಒಂದು 4 ಸಿನಿಮಾ ರಿಲೀಸ್ ಆಗುತ್ತೆ. ಶಿವಣ್ಣನ ಜೊತೆ ಮಾಡಿದ್ದೀನಿ. Why do we even get water bottles? Go and ask Kambya. Go and ask Prajora. Why can we get water bottle? Water bottle. Full bottle. Play ಆಗಿದೆ ಮಾಡಿದ್ದೀನಿ. ಬೇಸಿಗೆ ಹೋಗಿದ್ದ ಮಳೆ ಬಂದು ಹೆಂಗಪ್ಪ ನಾವು ಜೀವನ ಮಾಡೋದು? ಅದೇ ಸರ್ಕಾರಿ ಆಫೀಸು, ಏನು ಒಂದು ಕಸ ಗುಡಿಸಿಲ್ಲ, ಒಂದು ಟೇಬಲ್ ಒರೆಸಿಲ್ಲ, ಸುಮ್ಮನೆ ಸಂಬಳ ತಗೊಂಡು ಹೋಗ್ಬಿಡ್ತದೆ. ಏನು ಮಾಡೋಣ ಇವನ್ನ? ಎಲ್ಲ ಬಂದ್ಬಿಟ್ಟೆ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ರಾಜಣ್ಣ ಅಂತ. ನಾನು ಈ ಸರ್ಕಾರಿ ಆಫೀಸಲ್ಲಿ ಕೆಲ್ಸಕ್ಕೆ ಸೇರಿ ಸುಮಾರು ವರ್ಷ ಆಯ್ತು ನೋಡಿ. ಎಷ್ಟೊಂದು ನಿಯತ್ತಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಕೆಲಸ ಮಾಡೋ ರೀತಿ ನೋಡಿದಿರ್ಬೇಕು ರೀ. ಅಬ್ದಾನ್ಸೋದ್ರ ಮೇಲೆ ಬಸಿರೋದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಆದ್ರೂ ಪ್ರಮೋಷನ್ನೇ ಕೊಡ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ? ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕಂತ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಓಹೋ ಬಂದ್ಬಿಟ್ಟವೆ. ಅಂದಂಗೆ ಅಲ್ಲಿದಾನಲ್ಲ ಅವನು ಸುಬ್ಬಣ್ಣ ಅಂತ.
ಇವನು ಗೋವಿಂದು. ಈ ಕೂರ್ಗೋ ಕಿವಿ ಕೇಳಿಸಲ್ಲ. ನೀವೇ ನೋಡಿ. ಲೇ ಸುಬಣ್ಣ, ಲೇಣ ಲೇ ಲೇಣ ಸುಬಣ್ಣ. ಗೋವಿಂದೋ, ಲೇ ಗೋವಿಂದೋ, ಏ ಗೋವಿಂದೋ ನೋಡೋದಲ್ಲ. ಇವ್ರ ಹತ್ರ ಮಾತಾಡ್ತಾ ನನಗೆ ಕಿವಿ ಕೇಳಿಸ್ತಾ ಇಲ್ಲ ಸ್ವಲ್ಪ. ಇವನ್ ಕಿವಿ ಉಪಯೋಗ ಇಷ್ಟೇ, ಏನ್ ಗೊತ್ತಾ? ಕಿವಿ ಮೇಲೆ ಒಂದು ಪೆನ್ಸಿಲ್ ಇಟ್ಕೊಂತಾನೆ. ಇವತ್ತು ಶನಿವಾರ ಅಲ್ವಾ, ಹನುಮಂತ ದೇವರ ಪ್ರಸಾದ ಅಂತ ಭಕ್ತಿಯಿಂದ ಒಂದು ದಾಸವಾಳದ ಹೂವು ಇಟ್ಕೊಂಡ್ಬಂದ. ಇಷ್ಟು ಮಾತ್ರ ಕೆಲಸಕ್ಕೆ ಎರಡು ಕಿವಿ ಯಾಕೆ ಬೇಕಿತ್ತು? ಒಂದಿದ್ರೆ ಸಾಲ್ತಿರ್ಲಿಲ್ವಾ? ಹೇಳೋದು ಮಾಡ್ತೇರಿ. ಇನ್ನ ಒಂದು ಉಪಯೋಗನೂ ಇದೆ. ಬರ್ದು ಕೈ ಏನಾದ್ರು ನೋವು ಬಂತು ಅನ್ಕೊಳ್ಳಿ, ಕಿವಿ ಒಳಗಡೆ ಬೆಣ್ಣೆ ಇಟ್ಕೊಂಡು ಚೆಕ್ ಮಾಡ್ತಾನೆ. ಇದು ಕಿವಿ ಪ್ರಾಬ್ಲಮ್ ಅಲ್ಲ, ಕೈ ಪ್ರಾಬ್ಲಮ್. ಒಂಥರ ಐಸೋಮೆಟ್ರಿಕ್ ವ್ಯಾಯಾಮ ಅಂತ. ಕೆಲವು ದಿನ ನನ್ನ ಮಗ ಮಾಡೋ ಕೆಲಸನೇ ಇಷ್ಟು. ದಿನಕ್ಕೆ 4 ಸಲ ಕಿವಿ ಒಳಗಡೆ ಬೆಳ್ಳಿ ಇಟ್ಕೊಂಡು ಚೆಕ್ ಮಾಡ್ತಾನೆ, ಮನೆಗೆ ಹೋಗ್ತಾನೆ. ಆದ್ರೂ ಅವ್ನಿಗೆ ಈ ಸಲ ಪ್ರಮೋಷನ್ ಸಿಗ್ತಾ ಇದೆ. ಯಾಕೆ ಹೋದೇಳಿ? ಯಾಕಂದ್ರೆ ನಮ್ಮ ಇಡೀ ಸರ್ಕಾರಿ ಇಲಾಖೆಯಲ್ಲೇನೆ ಅವನಷ್ಟು ಜೋರಾಗಿ ಕೈ ಶೇಕ್ ಮಾಡೋನೇ ಇಲ್ಲ. ನಿಜ, ತಲೆಗೆ ವೈಟೇಜ್ ಕೊಡದೆ ಇದ್ರು ಕಿವಿಗೆ ಕೊಡ್ತಾರೆ. ಕಿವಿಗೆ ವೈಟೇಜ್ ಕೊಡ್ತಾರೆ, ಹಂಗೆ ಕೈಗೂ ವೈಟೇಜ್ ಸಿಗುತ್ತೆ ಅನ್ನಿ. ಅಂದಂಗೆ ಇವರಿಬ್ರು ಆಗಾಗ ಮಾತಾಡ್ಕೊಂತಾರ. ಪಾಪ ನೀವು ಕೇಳಿಸ್ಕೊಳ್ಳಿ. ಆ ದರಿದ್ರನ ನೀವು ಕೇಳಿಸ್ಕೊಳ್ಳೇಬೇಕು. ಅಯ್ಯೋ, ಇಲ್ಲ ಇತ್ತಲ್ಲ ಪೆನ್ಸಿಲು, ಎಲ್ಲೋಯ್ತು? ಒಂದು ಪೆನ್ಸಿಲ್ ಪೂರ್ತಿ ಸವಿಯಷ್ಟು ಕೆಲಸ ಇದೆ, ಅದೇ ಕಾಣಿಸ್ತಿಲ್ಲ. ಕೇಳಿಸ್ಕೊಂಡ್ರ? ಒಂದು ಪೂರ್ತಿ ಪೆನ್ಸಿಲ್ ಸವಿಯೋಷ್ಟು ಕೆಲಸ ಅಂತೆ. ಈ ಮಾತೇನಾದ್ರು ನಿಜ ಆಗ್ಬಿಟ್ರೆ ಈ ನನ್ನ ಮಗ ಗಿನ್ನಿಸ್ ಬುಕ್ಗೆ ದಾಖಲೆ ಆಗ್ಬಿಡ್ತಿದ್ದ. ಭಾನುವಾರ ಸಂಜೆ ನಿಮ್ಮ ಮನೆ ಟಿವಿ ಇಲ್ಲೂ ಇವನ್ ದರಿದ್ರದ ಮುಖ ಬಂದ್ಬಿಡ್ತಾ ಇತ್ತು. ವೈದ್ಯನವ್ರೆ, ನನ್ನ ಪೆನ್ಸಿಲ್ ಎಲ್ಲರೂ ಈ ಕಿವಿ ನನ್ನ ಮನೆ ಕಿವಿ ಬೇರೆ ಕೆಲಸ. ಅಯ್ಯೋ, ಅವನ ಕಿವುಡ ಅಂತಾನೆ. ಇವನ್ ತಾನೇ ಇನ್ನೇನು, ಅವನು ಅದೇ ಬಾಬತ್ತೆ ಅಲ್ಲ. ವೈದ್ಯನವ್ರೆ, ಕರೆದ್ರ ಸುಬಣ? ನಂದು ಪೆನ್ಸಿಲ್ ನೋಡಿದ್ರ? ಏನಂದ್ರಿ? ಸ್ಟೆನ್ಸಿಲ್ಲ? ಪೆನ್ಸಿಲ್ ರೀ, ಪೆನ್ಸಿಲ್. ಓ, ಲಾಟ್ರಿ ಟಿಕೆಟಾ? ಏನಾಯ್ತು ರಿಸಲ್ಟು? ಪೆನ್ಸಿಲ್. ಗೊತ್ತಾಯ್ತು. ಬೋಳ್ಸ್ಕೊಂಡು ಹೋಯ್ತು ಅನ್ನಿ. ಅಷ್ಟೊಂದು ಲಾಟ್ರಿ ಟಿಕೆಟ್ಗಳನ್ನು ತಗೋಬೇಡಿ ಅಂತ ಗಿಳಿಗೆ ಹೇಳ್ದಂಗೆ ಹೇಳ್ತಿದ್ದೆ. ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ಲ. ಇದು ನಿಂಗೆ ಬಿಟ್ರೆ ಇವತ್ತೆಲ್ಲ ಪೆನ್ಸಿಲ್ ಹುಡುಕಿ ಸಂಜೆ 5 ಗಂಟೆ ಆಯ್ತು ಅಂತ ಅಟೆಂಡೆನ್ಸ್ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಡ್ತಾನೆ. ಯಾಕಂದ್ರೆ ಸರ್ಕಾರಿ ಕೆಲಸ, ದೇವ್ರ ಕೆಲಸ. ಅವನಪ್ಪ, ಈ ಮಾತಿನ ಕಾಪಿ ರೈಟ್ಸ್ ಇವಂದೆ. ಇವನಿಂದ ನಾನ್ ತಗೊಂಡೆ, ನನ್ನಿಂದ ಕೆಂಗಲ್ ಹನುಮಂತ ಏನೋರು ತಗೊಂಡ್ರು. ನಿಮ್ಮ ಮೈಯೆಲ್ಲ ಹೊರಿಯುತ್ತೆ. ಕೆಲಸ ಮಾಡೋಣ ಅಂತ ಮೂಡ್ ಬಂದಾಗ ಪೆನ್ಸಿಲ್ ಏನಾಪತ್ತೆ? ಈ ನನ್ನ ಮಗನಿಗೆ ಆ ಮೂಡ್ ಬರೋದೇ ವಾರಕ್ಕೆ 2 ಸಲ. ಏನ್ ಮಾಡೋದು ಹೋಗ್ತಾನೆ ಇಲ್ವಲ್ಲ. ರೀ ಸುಬ್ಬಣ್ಣ, ಇನ್ನೊಂದು ಲಾಟ್ರಿ ಟಿಕೆಟ್ ತಗೊಳ್ರಿ. ಇನ್ನೊಂದು ಲಾಟ್ರಿ ಟಿಕೆಟ್ ತಗೊಳ್ರಿ. ಇನ್ನೊಂದ ರೀ, ಈ ವಾರದಲ್ಲಿ 12 ಪೆನ್ಸಿಲು ನೋಡೋದಲ್ಲ, ದಿನಕ್ಕೆ ಎಷ್ಟು ಸಾಗಿಸ್ತಾನ ಮನೆಗೆ ಅಂತ ಅವನೇ ಬಾಯ್ಬಿಟ್ಟ. ಆದ್ರೂ ಒಂದ್ ಮಾತು ನಿಜ ರೀ, ನಮ್ ಸುಬ್ಬಣ್ಣ ಸುಳ್ಳು ಹೇಳಲ್ಲ. ಹೋಗಿ ನಿಮ್ಗೆ ಹೇಳ್ತೀನಲ್ಲ, ನಾನೊಬ್ಬ ಕತ್ತೆ. ಹೇಳುದಲ್ಲ, ಸುಳ್ಳು ಹೇಳಲ್ಲ. ನಾನು ಮುಟ್ಟಾಳ ರೀ. ನಿಜ ಒಪ್ಕೊಳ್ಳೋ ದೊಡ್ಡ ನಮ್ಮಲ್ಲೆಲ್ಲ ಎಷ್ಟು ಜನಕ್ಕಿದೆ ಹೇಳಿ? ಎಂತ ಮಾಡೋದೀಗ? ಅಯ್ಯೋ, ಇದು ನಿಂಗೆ ಬಿಟ್ರೆ ಪರಿಸ್ಥಿತಿ ಕೆಡುತ್ತೆ. ಮ್ಯಾನೇಜರ್ ಬೇರೆ ಬರೋ ಹೊತ್ತಾಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ? ನಾನೇ ಹೋಗಿ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು. ನನ್ಗ ಅಲ್ಕೊಡ್ರಿ ರೀ ಸುಬ್ಬಣ್ಣ, ತಗೊಳ್ರಿ. ನೀವು ತಗೊಂಡಿದ್ರಾ? ನಾನೇ ಥ್ಯಾಂಕ್ ಯು ಸೋ ಮಚ್. ಮೊದಲೇ ಹೇಳಕ್ ಏನಾಗ್ತಿತ್ತು ಗಾಡಿ.
ಮ್ಯಾನೇಜರ್ ಬರ್ತಾರೆ. ಗುಡ್ ಮಾರ್ನಿಂಗ್ ಅವ್ರಿಗೆ ಬರೀ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಏನ್ರಿ ರಾಜಣ್ಣ, ಕಾಫಿ ಆಯ್ತಾ? ಅಂದಾಗೆ ಇವತ್ತು ನ್ಯೂಸ್ ಪೇಪರ್ ಬಂತೇನ್ರಿ? ನಿನ್ನೆ ಬಂತಲ್ಲ ಸರ್. ಹಾಗಾದ್ರೆ ಕೊಡ್ರಿ. ಗೊತ್ತಾಯ್ತದ, ಇದು ಅದೇ ಕೇಸ್. ಏನ್ರಿ ಇದು ಇವತ್ತು ವಿಶೇಷ? ಮಹಿಳೆಯ ಮೇಲೆ ಅತ್ಯಾಚಾರ ವರದಿ ನಮ್ಮ ಪ್ರತಿನಿಧಿಯಿಂದ. ಓಹೋ, ಅಲ್ಲ, ಈಗಿನ ಕಾಲದಲ್ಲಿ ಪ್ರತಿನಿಧಿಗಳೇ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಹೊಸ ನ್ಯೂಸ್ ಏನಿದೆ ಹೇಳಿ? ಪಂಜಾಬಲ್ಲಿ 5 ಕಗ್ಗೊಲೆ ಮತ್ತೇನಾ? ರೀ ರಾಜಣ್ಣ, ಬಂದ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಪಂಜಾಬಲ್ಲಿ ಮತ್ತೆ ಕಗ್ಗೊಲೆನಂತೆ. ಹೌದಾ? ಅತ್ಯಾಚಾರನ ಸರ್? ಅಲ್ಲ ರೀ, ಕಗ್ಗೊಲೆ ನೋಡಿ ಇಲ್ಲಿ. ಮೊನ್ನೆ 8, ಇವತ್ತು 5. ಅಲ್ಲಿಗೆ ಒಟ್ಟು ಎಷ್ಟಾದಂತಾಯ್ತು? ಸರ್, ಒಟ್ಟು 132 ಕೊಲೆ ಆಗಿದಾವೆ ಸರ್ ಪಂಜಾಬಲ್ಲಿ. ಎಷ್ಟಂದ್ರೆ? 132. ಓ ಮೈ ಗಾಡ್, ನೀವು ಸರಿಯಾಗಿ ಲೆಕ್ಕ ಇಟ್ಟಿದ್ದೀರಿ ತಾನೇ? ಹೌದು ಸರ್, ನೀವೇ ನೋಡಿ. ರೀ, ನಾಚಿಕೆ ಆಗಲ್ಲ ನಿಮ್ಗೆ? ನೀವು ಆಫೀಸಿಗೆ ಬರೋದು ಕೆಲಸ ಮಾಡೋದಿಕ್ಕೋ ಇಲ್ಲ ಕೊಲೆಗೆ ಲೆಕ್ಕ ಹಾಕೋಕೋ? ರೀ, ಇದಕ್ಕೇನಾ ಇಲಾಖೆಯವರು ಡೈರಿ ಕೊಡೋದು? ಅದನ್ನೆಲ್ಲ ಅದ್ರಲ್ಲೇ ಹಾಕಿ ಬರ್ದಿಡ್ಬೇಕು. ಮಾಡ್ದವ್ರ ಲೆಕ್ಕ ಇಡೋಲ್ಲ. ನೋಡಿ, ನೆಟ್ಗೆ ಕೆಲಸ ಮಾಡೋದನ್ನ ಕಳೀರಿ. ಇದು ನಿಮ್ಗೆ ಲಾಸ್ಟ್ ಫೈನಲ್ ಅಂತಿಮ ವಾರ್ನಿಂಗು. ಅರ್ಥ ಆಯ್ತಾ? ನೋಡ್ರಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ನೋದನ್ನ ಅವ್ರ ಮುಖದಲ್ಲಿ ಹೆಂಗೆ ಪ್ರತಿಬಿಂಬಿಸ್ಕೊಂಡು ಕೆಲಸ ಮಾಡ್ತಾ ಇದಾರೆ, ಅವ್ರು ನೋಡಿ ಕಲೀರಿ. ನಮ್ಮ ಬಾಸು ಒಂಥರ ಎಡವಟ್ ಯಾಕಂದ್ರಿ, ಈ ಪೇಪರ್ನಲ್ಲಿ ಬಂದಿರೋದನ್ನೆಲ್ಲ ಗುರ್ತು ಮಾಡಿ ಇಟ್ಕೊಳ್ರಿ ಅಂತ ಹಿಂದೆ ಒಂದಿನ ಹೇಳಿದ್ದ. ಇವತ್ತು ನೋಡಿದ್ರೆ ಹಿಂಗೆ. ನಾನೊಂದು ಅಷ್ಟಕ್ಕಷ್ಟೇ. ಯಾಕೆ ನನಗೆ ಕಿವಿ ಕೇಳಿಸುತ್ತಲ್ಲ, ಇದೇ ನನ್ನ ಡಿಸ್ಕ್ವಾಲಿಫಿಕೇಶನ್ನು. ಈ ಆಡ್ ಮ್ಯಾನ್ ಔಟ್ ಅಂತಾರಲ್ಲ, ಹಂಗೆ ನನ್ನ ಆಚೆ ಹಾಕ್ಬಿಡ್ತಾನೆ. ನಾನು ಲೆಕ್ಕನೇ ಇಲ್ಲ. ಆದ್ರೂ ನನ್ನ ಮಕ್ಕಳ ತರ ಬೆಣ್ಣೆ ಹಚ್ಕೊಂಡಲ್ಲ ನಾನು ಕೆಲಸ ಮಾಡಲ್ಲ. ರೀ ಸುಬ್ಬಣ್ಣ, ಸುಬ್ಬಣ್ಣ, ರೀ ಸುಬ್ಬಣ್ಣ, ಏ ಸುಬ್ಬಣ್ಣ, ಬಂದ್ರೆ ಇಲ್ಲಿ. ಮತ್ತೆ ಸರ್, ಅಂದಾಗೆ ಆ ಸೋಮ್ನಳ್ಳಿದು ಇಂಡೆಕ್ಸ್ ಆಫ್ ಲ್ಯಾಂಡ್ಸು, ರೆಕಾರ್ಡ್ಸ್ ಆಫ್ ರೈಟ್ಸ್ ಎಲ್ಲ ಅಪ್ಡೇಟ್ ಆಗಿದ್ಯಾ? ಆಗಿದೆ ಸರ್. ಸರಿ ಸರಿ. ಆಮೇಲೆ ಆ ಗೂರ್ಮೇನಳ್ಳಿದು ಓಲ್ಡ್ ಏಜ್ ಪೆನ್ಷನ್ಸ್ ಎಲ್ಲ ಆಗಿದ್ಯಾ? ಆಗಿದೆ ಸರ್, ಆಗಿದೆ. ಗುಡ್ ಗುಡ್. ಹೋಗಿ ಅಲಾಟ್ಮೆಂಟ್ ಆಫ್ ಫ್ರೀ ಸೈಟ್ಸ್ ನ ರೆಡಿ ಮಾಡಿ ಹೋಗಿ. ಹಂಗೆ ಆಗಿದೆ ಸರ್. ಸರ್, ನನ್ನ ಪ್ರಮೋಷನ್ ಆಯ್ತು, ನಿಮ್ಮನ್ನ ಮೇಲಕ್ಕೆ ಅಂತ ಹಾಕ್ತೀನಿ, ಹೋಗ್ರಿ. ಎಲ್ಲ ತಮ್ಮ ದಯೆ ಸರ್. ನಾನು ಈ ಊರಿಗೆ ಬಂದ್ಮೇಲೆ ಒಂದು ಮನೆ ಕಟ್ಕೊಂಡೆ ಸರ್, ತಮ್ಮ ದಯೆ. ನಾನು ಮದುವೆ ಮಾಡ್ಕೊಂಡೆ ಸರ್, ಅದನ್ನು ತಮ್ಮ ದಯೆ. ನನಗೆ 3 ಮಕ್ಕಳು ಸರ್, ಅದನ್ನು ತಮ್ಮ ದಯೆ ಸರ್. ಈಗ ನನಗೊಂದು ಪ್ರಮೋಷನ್ ಅಂತ ಸಿಕ್ಕರೆ ನಮ್ಮ ಮಂದಿಯವರು ಹನುಮಂತರಾಯನ್ ಕೊಡ್ಬೇಕ ನಿಮ್ಮ ಫೋಟೋನ ಹಾಕ್ಬಿಟ್ಟು ಡೈಲಿ ನಮಸ್ಕಾರ ಮಾಡ್ತೀನಿ ಸರ್. ನಿಮ್ಗೆ ಸಾಮ್ರಾಣಿವಾಗೇನ ಹಾಕ್ಬಿಡ್ತೀನಿ. ಏನ್ರಿ ಇದೆಲ್ಲ? ಇವೆಲ್ಲ ಇರ್ಲಿ, ಹೋಗಿ ಕೆಲಸ ನೋಡಿ ಹೋಗ್ರಿ. ಏನ್ ಹೇಳ್ದೆ ಅವ್ನು ಇಷ್ಟೊತ್ತು? ಇನ್ನೇನಿರುತ್ತೆ ಪ್ರಮೋಷನ್ನು? ಅವಂದಿದು ಮಾಮೂಲು ರಾಗ ತಾನೆ, ಅದೇ ಇರ್ಬೋದು. ಸುಮ್ಮನೆ ಹೋದ. ನಮ್ಮ ಬಾಸು ನಿಸ್ಸೀಮ ಕಂಡ್ರೆ ಈ ಲಿಪ್ ಮೂಮೆಂಟ್ ಅಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. 4 ಕಿವಿದವನಿಗೆ ಸ್ಟಂಟ್ ಬಜೆ ಹೊಡೆಯೋದು ಕಲ್ತ್ಬಿಟ್ಟವನೆ. ಏನ್ ವಿಷಯ ಅಷ್ಟೊತ್ ಮಾತಾಡ್ತಾ ಇದ್ರಿ? ಓ ಅದಾ, ಸಾಹೇಬ್ರು ಊಟ ಆಯ್ತಾ ಅಂದ್ರು. ಆಗಿದೆ ಸರ್ ಅಂದೆ. ಇನ್ನೇನು ಕೇಳಿದ್ರು, ಆಗಿದೆ ಅಂತಂದೆ. ಆಮೇಲೆ ನಂದು ಪ್ರಮೋಷನ್ ವಿಷಯ ಹೇಳಿದೆ. ಓ, LTC ಹೋಗಿ ಬಂದ್ ವಿಷಯ ಹೇಳಿದ್ರ? ಹೌದು. ಓ, ಅಲ್ಲಿ ಯಾವ್ದೋ ಹುಡುಗಿನ ಚೂಡಾಯಿಸಿ ಧರ್ಮದೇಟ್ ತಿಂದ್ರಲ್ಲ, ಆ ವಿಷಯನೂ ಹೇಳಿದ್ರ? ಆ ವಿಷಯನೂ ಹೇಳ್ದೆ. ಅದ್ ಹೇಳಿದ್ಮೇಲೆ ಸಾಹೇಬ್ರು ಬಹಳ ಸಂತೋಷ. ರೀ, ಏನ್ರಿ ಅಲ್ಲಿ ಸೇಲೆಂಟ್ ಕೆಲಸ ಮಾಡ್ರಿ. ನೋಡಿದ್ರ ಹೆಂಗ್ ಹೊಗಳ್ತಾ ಇದಾರಂತ. ಇವನೆಲ್ಲ ಹಾಳಾಗೋದ ಅಯೋಗ್ಯ. ಈ ರಾಜಣ್ಣ ಆಫೀಸಲ್ಲಿ ಇರೋದಕ್ಕಿಂತ ಜಾಸ್ತಿ ಆ ಕಾಮತೋಟದಲ್ಲೇ ಬಿದ್ದಿರ್ತಾನೆ.
ಈ ಸರಿ ಅವ್ನಿಗೆ ಅಲ್ಲೇ ಒಂದು ಟೇಬಲ್ ಕುರ್ಚಿ ಹಾಕಿಸ್ಕೊಟ್ಬಿಡ್ತೀನಿ. ಅಲ್ಲ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ನೋ ಪರಿಜ್ಞಾನ ಬೇಡವೆ ಮುಂಡೆದಕ್ಕೆ. ಇವ್ರು ನೋಡಿ ಕಲೀರಿ ಅಂತ ಈಗ ತಾನೇ ಹೇಳಿದೀನಿ. ನೋಡಿ 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 ಸಾಕು. ನೋಡಿ ನೋಡಿ ಹೆಂಗ್ ಬೈತಾನೆ ಅಂತ. ಅಲ್ಲ, ನಾನು ಯಾವಾಗಲೂ ಕಾಮ ತೋಟಲಿಗೆ ಹೋಗ್ತೀನಿ ಅಂತ ಸುಳ್ಳು ಆಪಾದನೆ ಹೊಡ್ತಾನಲ್ಲ, ಇವನ್ ಒಳ್ಳೇದಾಗುತ್ತಾ? ನಾನು ಹೋಗೋದು ಕಾಮತ್ಗಲ್ಲ, ಇಲ್ಲೇ ಕೃಷ್ಣ ವೈಭವ್ಗೆ. ನೋಡ್ದೆ ಮಾತಾಡಬಾರ್ದು, ನಾನು ಸುಮ್ಮನಿರಲ್ಲ. ಓಹೋ, ಇವ್ರು ಮಾಡ್ಕೊಂಡು ನೋಡಿ, ಅಲ್ಲಿ ಮಾತಾಡ್ತಾವ್ರೋ, ಆಟ ಆಡ್ತಾವ್ರೋ, ಕೆಲಸ ಮಾಡ್ತಾವ್ರೋ ಅವ್ರಿಗೆ ಗೊತ್ತಾಗಬೇಕು. ಏನ್ ಮಾಡ್ತಾವ್ರೋ ಏನೋ. ಇವ್ರುಗಳು ನೋಡ್ತಾ ಇದ್ರೆ ನಿಮ್ಗೆ ಹಿಂದೆ ದೂರದರ್ಶನದಲ್ಲಿ ಈ ಮಧ್ಯಾಹ್ನದ 12 ಇದು 1 ಗಂಟೆ 1:15 ಗಂಟೆ ಯಾವ್ದೋ ಶೋ ಇತ್ತಲ್ಲ, ಹಂಗನ್ಸಲ್ವಾ? ಎಲ್ಲ ಹೇಳ್ಬೋದಾ ರಂಗಯ್ಯ? ರಂಗಯ್ಯ, ಓ ನಮ್ ಪ್ಯೂನ್ ರಂಗಯ್ಯ ಕೆಲಸಕ್ಕೆ ಹಾಜರಾಗೋದೇ ಕಡಿಮೆ. ಆದ್ರೂ ಅವನು ಆಫೀಸಲ್ಲಿ ಇದ್ದ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಅವನು ಆಬ್ಸೆಂಟ್ ಅಲ್ಲಿ ಏನೇನ್ ಕೆಲಸ ಆಗ್ಬೇಕೋ ಎಲ್ಲ ಮಾಡಿಬಿಟ್ಟಿರ್ತಾನೆ. ಹಾ ನೋಡಿ, ಈ ಪತ್ರಕ್ಕೆ ಕಾಯ್ತಾ ಇದ್ದೆ ನಾನು. ಅಂತೂ ನನ್ನ ಮದುವೆಗೆ ಮುದ್ರೆ ಬಿತ್ತು. ನನ್ನ ಮದುವೆ ಆಗೋಕೆ ಆ ಹುಡುಗಿ ಒಪ್ಕೊಂಡಿದ್ದಾಳೆ. ಸಮಾಚಾರ ಸೆಕೆಂಡ್ ಮ್ಯಾರೇಜು ಮೊದಲನೇ 3 ವರ್ಷ ಆಯ್ತು. ನನಗೆ ಸರಳವಾಗಿ ಮದುವೆ ಮಾಡಿಕೊಟ್ರೆ ಸಾಕು. ಎರಡನೇ ಮದುವೆ ಅಂತೇನಲ್ಲ, ನನ್ನ ಸ್ವಭಾವನೇ ಇದು. ನನಗೆ ವೃಥಾ ಖರ್ಚು ಗಲಾಟೆಗಳು ಖಂಡಿತ ಇಷ್ಟ ಆಗೋಲ್ಲ ರೀ. ರಾಜಣ್ಣ ಬನ್ರಿ ಇಲ್ಲಿ. ನೋಡ್ರಿ ಇಲ್ಲಿ, ರಂಗಯ್ಯ ಆಲ್ರೆಡಿ ಇಟ್ಟೋಗ್ಬಿಟ್ಟಿದ್ದಾನೆ. ನನ್ನ ಮದುವೆಗೆ ಮುದ್ರೆ ಬಿದ್ದಿದೆ. ನನ್ನ ಮದುವೆ ಫಿಕ್ಸ್ ಆಗಿದೆ. ಕಂಗ್ರಾಚುಲೇಷನ್ ಸರ್, ವಿಶ್ ಹ್ಯಾಪಿ ಮ್ಯಾರೇಜ್ ಲೈಫ್. ಅದೇ ಫಸ್ಟ್ ಒನ್ ಸರ್. ಏನು ಏನು ಹೇಳಿದ್ರಿ? ಥ್ಯಾಂಕ್ ಯು. ಏನಂತೆ? ಅದಾ ಸಾಹೇಬ್ರಿಗೆ ಸೆಕೆಂಡ್ ಮ್ಯಾರೇಜ್ ಅಂತೆ. ಓ ಹೌದಾ? ಸರ್ ಏನ್ರಿ ಮತ್ತೆ? ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್. ರಂಗಯ್ಯ ಅಂತ ಹೇಳಿ ರಾಜಣ್ಣ ತಿಳಿಸಿದ್ನ? ಹೌದು, ನಿಮ್ ಕಷ್ಟ ತಪ್ತು ನೋಡಿ. ಹೌದೌದು. ಏನಂತೆ? ಸಾಹೇಬ್ರು ಗಾಡಿ ತಗೊಂಡ್ರಂತೆ, ಸೆಕೆಂಡ್ ಹ್ಯಾಂಡು. ಸಾರ್ ಗೇರ್ ಗಾಡಿನ ಸಾರ್ ಗೇರ್ ಗಾಡಿನಾ? ಹಾ ಹೌದೌದು. ಬಜಾಜ್ ಚೇತಕ. ಹೌದು, ಆ ಹುಡುಗಿದು RPC ಲೇಔಟ್ ಅಲ್ಲ ಮನೆ. ಮೋಟರ್ ಸೈಕಲ್ಗಿಂತ ಸ್ಕೂಟ್ರೇ ಒಳ್ಳೇದು ಸರ್, ಯಾಕಂದ್ರೆ ಸ್ಟೆಪ್ನಿ ಇರುತ್ತೆ ನೋಡಿ. ಹೌದೌದು, ಸ್ಟೆಪ್ನಿ ಇಟ್ಕೊಂಡಿರೋದು ಯಾವಾಗ್ಲೂ ಒಳ್ಳೇದು. ಸರ್ ನಿಮ್ ಮೊದಲನೇ ಗಾಡಿ ಇತ್ತಲ್ಲ ಸರ್, ಮೈಲೇಜ್ ಎಷ್ಟು ಕೊಡೋದು? ಮೈಲೇಜ್ ಮೈಲೇಜ್ ಓ ವಯಸ್ಸಾ 29 30 ಇರ್ಬೋದು. 30 ಬೇಸ್ಟ್ ಆಯ್ತು ಸರ್, ಬೇಷಾಗಿ ಒಪ್ಕೊಂಬೋದು ಸರ್. ಒಳ್ಳೆ ಗಾಡಿನೇ ಅಂತ ಆಯ್ತು. ಆದ್ರೆ ನನ್ನ ಹೆಂಡತಿ ಅಕಾಲದಲ್ಲಿ ತೀರ್ಕೊಂಡ್ಬಿಟ್ರು. ಸರ್ ದುಃಖ ಪಡ್ಬೇಡಿ ಸರ್, ಗಾಡಿಗಳನ್ನ ಆಗಾಗ ಬದಲಾವಣೆ ಮಾಡ್ತಾ ಇರೋದೇ ಒಳ್ಳೇದು. ಕರ್ಮ, ಕಿವಿ ಕೇಳಿಸುತ್ತಲ್ಲ ಅದು ನನ್ನ ಕರ್ಮ. ಸರ್ ಸರ್ ಯಾವ ಕಲರ್ ಸರ್? ಕಲರು ಕಲರು ಹಾ ವೈಟ್, ಗೋಧಿ ಬಣ್ಣ, ಮೈದಾದಲ್ಲಿ ಕಲ್ಸಿರೋ ಚಪಾತಿ ಹಿಟ್ಟು ತರ ಇದ್ದಾಳೆ. ಚಪಾತಿ ಬಣ್ಣನ ಸರ್? ಅದು ಶಲ್ ವೈಟು. ಸರ್ ಮುಂದೆ ಹಿಂದೆ ಎಲ್ಲ ಒಂದೇ ಬಣ್ಣನ ಸರ್? ಹಾ ಹೌದೌದು, ನಾವೆಲ್ಲ ಒಂದೇ ಬಣ್ಣದವರು, ಒಂದೇ ಜಾತಿ. ನನಗೆ ಸೆಕೆಂಡ್ ಮ್ಯಾರೇಜ್. ಸರ್ ಸೆಕೆಂಡ್ ಅಂತೇಳಿ ಬೇಜಾರ್ ಮಾಡ್ಕೋಬೇಡಿ ಸರ್, ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೊಳ್ಳೋದೇ ಒಳ್ಳೇದು. ಒಂದಿಷ್ಟು ಓಡಿ ಅಭ್ಯಾಸ ನೋಡಿ, ನಮಗೂ ಸುಲಭ. ಸರ್ ಟಿಂಕರಿಂಗ್ ಮಾಡಿಸ್ಬಿಡಿ, ಟಿಂಕರಿಂಗ್. ಮನೆಗೆ ಬಣ್ಣ. ಊಟ ಯಾವಾಗ ಅಷ್ಟೇನ ಊಟ? ಇರಲ್ಲ ಕಣ, ಗಾಡಿ ಮನೆಗೆ ಬರ್ಲಿ ಆಮೇಲೆ ಊಟ ಆಗಿಸ್ತಾರೆ. ಇಲ್ಲ ಬಫೆ ಸಿಸ್ಟಮ್ ಎಲ್ಲ ಇಲ್ಲ, ಬಾಳೆ ಎಲೆ ಹಾಕಿ ಬಡಿಸ್ತೀವಿ. ಸರ್ ಹಂಗೆ ಹೋಗ್ತಾ ಮೂಸಂಬಿ ಕೊಟ್ಟು ಕಳ್ಸಿ ಸರ್, ತೆಂಗಿನಕಾಯಿ ಬೆಲೆ ಜಾಸ್ತಿ ಆಗ್ಬಿಟ್ಟೈತೆ. ಮೂಸಂಬಿ ರಾಜಣ್ಣ
ಏನ್ರಿ ಅದು ಕೆಟ್ಟ ಕೆಟ್ಟದಾಗ ಸಣ್ಣ ಮಾಡ್ಕೊಂಡು ಇದಕ್ಕೆ ನೋಡಿ ನನ್ ಕೆಟ್ಟ ಕೋಪ ಬರುತ್ತೆ. ಹಂಗಲ್ಲ ಸರ್. ಸರಿ. ಸರ್ ಸರ್ ನಿಮ್ ಗಾಡಿ ಬಂದ್ಮೇಲೆ ನನಗೂ ಒಂದು ರೌಂಡ್ ಕೊಡಿ ಸರ್. ನಮ್ ತೋಟಕ್ಕೆ ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ ಸರ್. ಆಗ್ಬೋದು. ನಾಗಿ ಮತ್ತೆ ಕೇಳಲ್ಲಪ್ಪ, ಕೇಳಿದ್ರೆ ನೀವು ನನ್ನ ಕ್ಷಮಿಸಲ್ಲ. ಸರಿ ರಾಜಣ್ಣ, ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಮನೆಗೆ ಹೋಗ್ತೀನಿ, ನೀವೆಲ್ಲ 5:30ವರೆಗೂ ಇದ್ದು ಹೊರಡಿ. ಡಿಸ್ಟಿಕ್ ಆಫೀಸಿಂದ ಚಂಕಾಲ್ ಬಂದ್ರೆ ಏನ್ ಹೇಳೋದು? ಚಂಕಾಲ್ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಮದುವೆ ಆಗಿದ್ದಾರೆ, ನಮ್ ಕಷ್ಟ ಯಾರಿಗೆ? ಚಂಕಾಲ್ ಬಂದ್ರೆ ನಾನು ಏನ್ ಹೇಳಿ ಸರ್? ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದ್ದಾರೆ ಅಂತ ಹೇಳ್ರಿ. ಇವತ್ತೇ ಸ್ಪಾಟ್ ಇನ್ಸ್ಪೆಕ್ಷನ್? ಓಲ್ಡ್ ಏಜ್ ಪೆನ್ಷನ್ ಸ್ಪಾಟ್ ಇನ್ಸ್ಪೆಕ್ಷನ್ ಇಟ್ಕೋತೀನಿ ಮನೇಲಿ. ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೀರಾ ಸರ್, ನೀವು ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೀರಾ ಸರ್. ನಾನು ಮ್ಯಾನೇಜರ್ ಕಣ್ರಿ, ಸ್ಮಾರ್ಟ್ ಆಗಿದ್ರೇನೆ ಈ ಪೊಸಿಷನ್ ಸಿಗೋದು. ಬರ್ಲಾ? ಶೆಕೆ ಬಿಸಿಲು, ಬಹಳ ಬಿಸಿಲು. ಅಲ್ಲ, ಇಲ್ಲಿ ಮ್ಯಾನೇಜರ್ ಯಾರು? ನೋಡೋದಕ್ಕೆ ಇವರು ಸೀನಿಯರ್ ಮೋಸ್ಟ್ ತರ ಇದ್ದಾರೆ. ಇವ್ರನ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ನಮಸ್ಕಾರ ನಮಸ್ಕಾರ ಅಂದೆ. ನಾಳೆ ಬಂದ್ರೆ ಹೋಗ್ರಿ. ನಮಸ್ಕಾರ ಅಂದ್ರೆ ನಾಳೆ ಬನ್ನಿ ಅಂತನಾ? ಅವೇ ನಾನು ಮ್ಯಾನೇಜರ್ ಷಡಾಕ್ಷರಿ ಅವ್ರು ನೋಡ್ಬೇಕಾಗಿತ್ತು. ಷಡಾಕ್ಷರಿ ಅಂದ್ರೆ ಇವತ್ತು ಪಾಣಿಪಟ್ಟ ಸಿಗಲ್ಲ ರೀ, ನಾಳೆ ಬಂದ್ರೆ ಹೋಗ್ರಿ. ಮ್ಯಾನೇಜರ್ ಬೇಕಾದ್ರೂ ಪಾಣಿಪಟ್ಟ ಸಿಗಲ್ಲ ಅಂತ ಹೇಳಿ ಸ್ವಾಮಿ, ನಾನು ಬಾವಿ ಮಾವ ಅವ್ರನ್ನ ನಾನು ಇನ್ನೂ ನೋಡೇ ಇಲ್ಲ. ದಯವಿಟ್ಟು ಮ್ಯಾನೇಜರ್ ಬೇಕು ನನಗೆ. ಮ್ಯಾನೇಜರು ಆಗಲ್ಲ ರೀ ಸ್ವಾಮಿ, ನನಗೆ ಮ್ಯಾನೇಜರ್ ಬೇಕು. ಬನ್ನಿ ಬನ್ನಿ ಬನ್ರಿ ಇದೆ. ಯಾರು ಅದು ವಿಸಿಟರ್ಸ್ ವರ್ಕಿಂಗ್ ಅವರ್ಸ್ ಅಲ್ಲಿ ಆಚೆ ಕಳಿಸ್ರಿ. ಬನ್ನಿ 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 ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನಾಗ್ಬೇಕಾಗಿತ್ತು? ನಾನು ಕೂತ್ಕೊಳ್ಳಿ, ಸುಮ್ಮನೆ ನಿಧಾನವಾಗಿ ಮಾತಾಡಿ. ಕಿವಿ ಕೇಳಿಸುತ್ತೆ ನನಗೆ. ಓ, ನಿಮಗೆ ಕಿವಿ ಕೇಳಿಸುತ್ತಾ? ಹಬ್ಬ, ನಾನು ಸದ್ಯ ಬದುಕೊಂಡೆ. ನೋಡಿ, ನಾನು ಅಪ್ಪಾರಾವ್ ಅಂತ ಹೇಳಿ ನಿಮ್ ಬಾವಿ ಅದಲ್ಲ, ನಾನವನಲ್ಲ. ಅಯ್ಯೋ, ನೀವೇನ್ ಗಾಬರಿ ಹಾಕಬೇಡಿ. ನನ್ನ ಮಗಳು ಮೆಚ್ಕೊಂಡಿದ್ದಾಳೆ ಅಂದ್ಮೇಲೆ ಇನ್ನೇನು, ಏನು ತೊಂದರೆ ಇಲ್ಲ. ನೋಡಿ, 2ನೇ ಮದುವೆ ಅಂತೆ, ಪರವಾಗಿಲ್ಲ. ನೀವಿನ್ನು ಕಟ್ಟುಮುಟ್ಟಾಗೆ ಇದ್ದೀರಾ. ನನ್ನ ಹೆಸರು ರಾಜಣ್ಣ ಅಂತ. ನಿಮಗ್ ಬೇಕಿರೋದು ನಾನಲ್ಲ. ಆಗ ನೋಡಿ, ಅದು ಕುಂತಿದ್ದ ನೋಡಿ, ಅವನು ಮ್ಯಾನೇಜರ್. ಹೌದೇ? ನೀವೇ ಆಗಿದ್ರೆ ಚೆನ್ನಾಗಿತ್ತು. ಇರ್ಲಿ ಬಿಡಿ, ಪರವಾಗಿಲ್ಲ. ನಾನು ಅವ್ರನ್ನ ನೋಡ್ಕೊಂಡೆ ಇಲ್ಲಿ ಹಂಗೆಲ್ಲ ನೇರವಾಗಿ ಹೋಗ್ಬಾರ್ದು ರೀ. ನಾನು ಅವ್ರ ಹತ್ರ ಪರ್ಮಿಷನ್ ತಗೋಬೇಕಾ? ಮತ್ತೆ ಅಪಾಯಿಂಟ್ಮೆಂಟ್ ಎಲ್ಲ ತಗೊಳ್ಬೇಕು. ಮತ್ತೆ ಫುಲ್ ಬಿಸಿ ನಮ್ ಸಾಹೇಬ್ರು. ಓ, ಯಾಕೋ ಸರಿ ಹೋಯ್ತು. ಅಲ್ಲಪ್ಪ, ನಾಳೆ ಮದುವೆ ಆದ್ರೆ ನನ್ನ ಮಗಳ ಗತಿ ಏನಯ್ಯ? ಅವ್ರು ಡೈಲಿ ಅಪಾಯಿಂಟ್ಮೆಂಟ್ ತಗೋಬೇಕು. ಓ, ಇದು ಯಾಕೋ ಸುತಾರಾಮ್ ಒಳ್ಳೆ ಸಂಬಂಧ ಅಲ್ಲ. ಅಯ್ಯೋ, ಆಗಲ್ಲ ಬಿಡ. ಸ್ವಲ್ಪ ಇದು ನಿಮ್ಗೆ ಇಂಥ ಚಿಂತೆನೆ ಬೇಡ, ಆಯ್ತಾ? ಅವ್ರಿಗೆ ಇಂಥ
ಗಂಡು ಸಿಕ್ಕಿರೋದು, ಇಂಥ ಗಂಡು ಸಿಕ್ಕಿರೋದು ನಿಮ್ಮ ನಿಮ್ಮ ಅದೃಷ್ಟ. ಯಾರೇ ಅದು? ಕುತ್ಕೊಳ್ಳಿ ಕುತ್ಕೊಳ್ಳಿ. ರಾಜಣ್ಣ ಬನ್ರಿ ಇಲ್ಲಿ. ಬಂದಿರಿ ಸರ್. ನೀವು ಮಾತಾಡಿ, ನೀವು ಮಾತಾಡಿ. ಹೋಗಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಈ ಪೇಪರ್ ಓದ್ತಾ ಇರಿ, 1 ನಿಮಿಷ. ಓ ನಮಸ್ಕಾರ. ನಾನು ಅಪಾರ ಅಂತ ಹೇಳಿ ನಾನು ನಿಮ್ಮನ್ನು ನೋಡೇ ಇರ್ಲಿಲ್ಲ. ಇಲ್ಲ ಗೊತ್ತಾಯ್ತು, ನಮ್ ಬಾವಿ ಮಾವ ಅಂತ. ಪರವಾಗಿಲ್ಲ ಬಿಡಿ. ಅಂದಾಗೆ ನಿಮಗೆ ಟ್ರಾನ್ಸ್ಫರ್ ಇರುತ್ತಾ? ನಮ್ದು 2 ತೆಂಗಿನ ಮನೆ ಇರೋ ಮನೆನೇ ನಮ್ದು. ಸ್ವಾಮಿ, ನಿಮ್ಮ ಮೊದಲನೇ ಹೆಂಡತಿಗೆ ಏನಾಗಿತ್ತು? ನಾನೇ ಕತ್ತರಿಸಾಕ್ಬಿಟ್ಟೆ. ಬಾಳೆಗೊನೆ ಬಿಟ್ಟು ಕೂಡ್ಲೆ ಮರ ಕತ್ತರಿಸಿದ್ರೆ ಒಳ್ಳೆ ಗಿಡ ಬೆಳೆಯುತ್ತೆ, ಒಳ್ಳೆ ಜಾತಿದು ಗೆಡ್ಡೆ. ಬಾಳೆಹಣ್ಣ ಗಿಡ ಮನೇಲಿ ಇದೆ ಅಂದ್ಮೇಲೆ ನಿಮ್ಗೆ ಕೊಡ್ತಾ ಇರ್ತೀನ ಮಾವನವ್ರೆ. ಅಲ್ಲಪ್ಪ, ಇದೆಲ್ಲ ಹಾಳಾಗೋಗ್ಲಿ ಬಿಟ್ಬಿಡು. ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ? ಪಾತಿ ಮಾಡಿ ಗೊಬ್ಬರ ಹಾಕಿ ನೀರ್ ಬಿಟ್ರೆ 7 ತಿಂಗಳಿಗೆ ಫಸಲು. ಅವ್ರು ಏನೋ ಕೇಳಿದ್ರೆ ನೀವೇನೋ ಹೇಳಿ ಗಲಿಬಿಜ ಕುಸ್ತಾ ಇದ್ದೀರಲ್ಲ. ಅವ್ರಿಗೆ ಕಿವಿ ಕೇಳಿಸಲ್ಲ ಸ್ವಲ್ಪ, ಅದಕ್ಕೆ ಈ ತೊಂದ್ರೆ. ಹೌದಪ್ಪ, ಈಗ ಸ್ವಲ್ಪ ಹೊತ್ತಿದ್ರೆ ಕಿವಿನ ಡಬಾರ್ ಅಂತ ಹೋಗ್ತದೆ. ನಂಗೆ ನಿಜ ಏನಂತ ಗೊತ್ತು. ನೀವಿರಿ. ನೀವು ಅವರ ಬಳಿ ಏನು ತಿಳಿಸಬೇಕೋ ನನಗೆ ತಿಳಿಸಿ, ನಾನು ಅವರಿಗೆ ತಿಳಿಸುತ್ತೇನೆ. ಓ ನೀನೇ ಮಾತಾಡ್ತೀಯಾ? ಸರಿ ನೀನೇ ಮಾತಾಡು. ನಿನ್ನ ತೀರ್ಮಾನನೇ ಫೈನಲ್, ಸರಿನಾ? ಪವರ್ ಆಫ್ ಅಡಾನಿ ನಿನಗೆ ಕೊಟ್ಟಿದ್ದೀನಿ. ನನಗೆ ಮದ್ವೆ ಆದ 3 ತಿಂಗಳಿಗೆ ನಿನಗೆ ಪ್ರಮೋಷನ್ ಕಡೆಯಾ? ಸರ್ ಪ್ರಮೋಷನ್ ನನಗೂ ನಿಮ್ಗೂ ಸರ್. ನಿನಗೆ ಕಡೆಯ? ನೀನ್ ಎಕ್ಸಲೆಂಟ್ ವರ್ಕರ್ ಇಲ್ಲಿ. ನಿನ್ನಂತವ್ರಿಗೆ ಎಂಕರೇಜ್ ಮಾಡ್ಬೇಕು ನಾನು. ಇಲ್ಲ ಅಂದ್ರೆ ಆ ದೇವ್ರ ಮೆಚ್ಚುತ್ತಾನ ಹೇಳ. ಸರ್ ನೀವಿದೆ, ನಾನು ಬರ್ತೀನಿ. ಯಾರದು ಬಂದು? ಇರಿ, ಮ್ಯಾನೇಜರ್ನ ಕೇಳ್ತೀನಿ. ಸರ್, ಯಾರದು ಬಂದಿರೋದು? ಯಾರು ಬಂದಿರೋದು? ಅವ್ರೇ ಅವಾಗ್ಲೇ ಹೇಳಿಲ್ವಾ? ಸೆಕೆಂಡ್ ಮ್ಯಾರೇಜು ಅವ್ರೇ. ಅವರ ತುಂಬಾ ಸಂತೋಷ ಸರ್. ಅದೇ ಆಸಾಮಿ ಬಜಾಜ್ ಚೇತಕು. ಓ ಅವರಾ? ರಾಜಣ್ಣ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಹೌದು ಕಮಿಷನ್ ಹೊಡಿಯೋ ತರ ಕಾಣ್ತಿಲ್ಲ. ಹೌದು, ವಿಚಾರಿಸ್ತೀನಿ ರೀ. ನನ್ನ ಮಗಳು ಲಕ್ಷಣವಾಗಿದ್ದಾಳೆ, ತುಂಬಾ ಜಾಡೆ. ಯಾವ ಮಾಡಲು? ಏನಯ್ಯ ರಾಜಣ್ಣ ಇದು? ಒಳ್ಳೆ ಹುಚ್ಚಾಸ್ಪತ್ರೆ ಇದ್ದಾಗಿದೆಯಲ್ಲಪ್ಪ. ಅಯ್ಯೋ ಚಿಂತೆ ಮಾಡಿದ್ದಾರೆ, ಮದುವೆ ಮಾಡಿ ಮುಗಿಸಿ ಹೇಳ್ತೀನಿ. ಅಯ್ಯೋ, ನನ್ನ ಮಗಳನ್ನ ಕೈ ತೊಳೆದು ಬಿಟ್ಟು ಬಿಡ್ಬೇಕು ಅಂತ ಗಂಡ ತಿಳಿತಾ? ಮುಗ್ಬಿಟ್ಟು ಕೈ ತೊಳ್ಕೊಳ್ಳೋ ನನ್ನ ಮಗಳು ನಂದಾಗೇನೆ ಇದ್ದಾಳೆ. ಎಷ್ಟು ಕಿಲೋಮೀಟರ್ ಓಡಿದೆ? ಸುಮ್ಮನೆ ನನಗೆ ಗೊತ್ತು, ಈ ವ್ಯಾಪಾರ ಕುದುರಿದ್ರೆ ನಿಮಗೂ ಒಂದ್ ಪಾಲ್ ಸಿಗುತ್ತೆ ಅಂತ. ಯಾಕೋ ಸಂಬಂಧ ಸರಿ ಬರ್ತಾ ಇಲ್ಲಪ್ಪ, ನನಗೆ ಇಷ್ಟ ಆಗ್ತಾ ಇಲ್ಲ. ಬೇಡ, ಕೇಳಿ, ಸ್ವಲ್ಪ ಕಿವುಡು ಅಷ್ಟೇ. 40 ವರ್ಷ ದಾಟಿದ್ರೆ ಎಲ್ಲರಿಗೂ ಈ ಕಿವುಡು ಬರುತ್ತಪ್ಪ. ಇದೇನು ಕಾಯಿಲೆ ಅಲ್ಲ. ಆದ್ರೂ ನಾಳೆ ನನ್ನ ಮಗಳು ಮದುವೆ ಆದ್ರೆ ಅವಳು ಕತಿ ಏನಯ್ಯ? ಅಲ್ಲ ಅಲ್ಲ ಇದೆ ಎಂತ ಮಾತು ಕೇಳ್ತಿದ್ರೆ ನೀವು. ಅಲ್ಲ,
ಈ ಕಿವಿಗೂ ಮದುವೆಗೂ ಏನ್ ಸಂಬಂಧ ಹೇಳಿ? ನಿಮ್ಗೆ ಇನ್ನೂ ಒಂದು ಉಪಯೋಗ ಇದೆ. ಏನು? ಇವಾಗ ನೋಡಿ, ನಿಮ್ ಮಗಳು ಎಷ್ಟು ಬೈದ್ರು ಇವ್ರ ಕಿವಿನೇ ಕೇಳಿಸಲ್ಲ. ನೋಡಿ, ಬಾಳ ಇಲ್ಲಿ ಬೇಕಪ್ಪ ಅಂದ್ರೆ ಆದ್ರೂ ಬೇಡ ಬಿಡಪ್ಪ. ಯಾಕೋ ಈ ಮದುವೆ ನೋಡು, ಗಂಡಿಗೆ ಕಣ್ಣು ಕಿವಿ ಚೆನ್ನಾಗಿರ್ಬೇಕಪ್ಪ. ಅವು ಪಂಚೇಂದ್ರಿಯಗಳು ಕಣಯ್ಯ, ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳಲ್ಲಿ ಪಂಚದಾಗಿರೋದು ಕಿವಿ ಒಂದೇನೆ. ಇನ್ನು 4 ಇಂದ್ರಿಯಗಳು ಪಂಚದಾಗಿಲ್ವಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದಾವೆ. ಆದ್ರೂ ಯಾಕೋ ಬರ್ತಾ ಶಕನೇ ಸರಿ ಬರ್ಲಿಲ್ಲ ಬಿಡಪ್ಪ. ಬೇಡ ಹಂಗಂದ್ರೆ ಹೆಂಗದ ಇದೆ ನೋಡಪ್ಪ, ಬೇಕಿದ್ರೆ ನೀನ್ ಮಾಡ್ಕೋ ಮದುವೆನ, ನನಗೆ ಬಹಳ ಸಂತೋಷ. ಬೇಡ ಇದೆ. ಅಲ್ಲ, ಮಧ್ಯಸ್ಥಿಕೆಗೆ ಅಂತ ಬಂದೆ, ನನ್ಗೆ ಕಟ್ತಾ ಇದ್ರಲ್ಲ ನೀವು. ಅಲ್ಲಪ್ಪ, ಬೇಡ ಬಿಡು. ನೋಡಿ ನೋಡಿ ಇಂಥವ್ರಿಗೆ ನನ್ನ ಮಗಳನ್ನ ಕೊಡೋದ? ಯಾಕೋ ಸರಿ ಹೋಗಲ್ಲ. ನಾನು ಬರ್ತೀನಿ. ಅಯ್ಯೋ, ನನ್ನ ಕೈಲಾಗಲ್ಲ ಬಿಡಪ್ಪ, ಬೇಡ. ಒಳ್ಳೆ ಮನುಷ್ಯ ಅಯ್ಯ. ಇವ್ನು ಕೇಳಲ್ಲ. ದಯ, ದಯ. ಅಯ್ಯೋ, ಮಾತೆ ಕೇಳಿಲ್ವಲ್ಲ ಅವಯ್ಯ, ಎಷ್ಟು ಕೇಳಲು. ಅಯ್ಯೋ, ಏನ್ ಮಾಡೋದು ಈಗ? ಹೋಗಿ ಮ್ಯಾನೇಜರ್ಗೆ ಬಾಯಿ ಬುದ್ಧಿಂಗ್ ಬೈತಾರಲ್ಲಪ್ಪ. ಮ್ಯಾನೇಜರು, ನಿಮ್ಮ ಮಾವ ಹೋಗ್ಬಿಟ್ನು. ಸರ್, ಏನಯ್ಯ, ಏನೇ ನಿಂದು ಚೀಟಿಗಳು? ವಾಟ್? ಅವ್ರ ಮಗಳನ್ನ ನನಗೆ ಕೊಡಕ್ಕೆ ಒಬ್ರು ಇಲ್ವಾ? ನೀ ರಾಜಣ್ಣ, ನಾನೇ ಮಾತಾಡ್ತೀನಿ ಅಂತ ನನಗೆ ಅನುಮಾನ ಬಂತು. ಇದ್ರಲ್ಲಿ ಹಿಂದೆ ಏನೋ ಕರಾಮತ್ತಿದೆ ರೀ. ಮುಚ್ಚಿರಿ ಬಾಯಿ. ಮತ್ತೆ ನನಗೆ ಕಿವುಡು ಅಂತ ಅವ್ನಿಗೆ ಆಗಿ ತಿಳಿತು. ನೀವು ತಿಳಿಸಿದ್ದೆ ತಾನೇ? ತೆಗಿರಿ. ನನಗೆ 2ನೇ ಮದುವೆ ಆಗ್ಬೇಕು ಅನ್ನೋ ಆಸೆ ಇನ್ನೂ ಇದೆ. ನೋಡಿ, ನೀವು ಹೋಗಿ ನೀವು ಸೀಟಲ್ಲಿ ಕುತ್ಕೋಗಿ. ಒಂದು ಒಳ್ಳೆ ಜನಕ್ಕೆ 100 ಜನ ಕಲ್ಲಾಗ್ತಾರೆ. ಬೆನ್ನಿಗೆ ಚೂರಿ ಆಗ್ತೀರಾ? ರಾಜಣ್ಣ, ಯಾವಾಗಂತೆ ರಿಜಿಸ್ಟ್ರೇಷನ್? ರಾಜನಿಗೆ ಆಗ್ತದೆ ಕೋಪ. ಕಮಿಷನ್ ಹೊಡೆಯೋ ವಿಷಯ ನಮಗೂ ಗೊತ್ತಾಯ್ತಲ್ಲ. ಹುಚ್ಚು ಚೆನ್ನಾಗಿ ಮಾತಾಡಿದ್ರೆ ಎಲ್ಲ ಸದ್ಯ ಗೊತ್ತುಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಗೊತ್ತಿಲ್ಲ ಮಾತಾಡಕ್ ಹೋಗ್ಬೇಡ್ರಿ ನೀವು. ರಾಜಣ್ಣ, ಏನೇ ಅದು ಜಗಳ? ಮುಚ್ಚಿರಿ ಬಾಯಿ. ಅಲ್ಲ, ಕಲೀಗ್ಸ್ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ವೇನ್ರಿ? ಅವ್ರ ಮೇಲೆ ಕೈ ಮಾಡ್ಬೇಕು ಅನ್ನೋ ಮನಸ್ಸಾದ್ರೂ ಬರುತ್ತಾ? ಇಲ್ಲ ಸರ್, ಅವರು ಎಷ್ಟು ಹೇಳಿದ್ರು. ರೀ, ಮುಚ್ಚಿರಿ ಬಾಯಿ. ನೋಡ್ರಿ ಇಲ್ಲಿ, ನೋಡ್ರಿ ಇಲ್ಲಿ, ನೋಡಿ. ಓಲ್ಡ್ ಏಜ್ ಪೆನ್ಷನ್ ಅಲ್ಲಿ ಸತ್ತೋಗಿರೋ ಇಬ್ಬರಿಗೆ ಪೆನ್ಷನ್ ಸ್ಯಾಂಕ್ಷನ್ ಮಾಡಿದೀರಾ. ಸತ್ತೋಗಿರೋ ಹೆಣ್ದ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದು ಇವಾಗ ಗೊತ್ತಾಯ್ತು ನನಗೆ. ಸರ್, ದೇವ್ರ ನನಗೆ ಏನು ಗೊತ್ತೇ ಇಲ್ಲ ಸರ್. ಮುಚ್ಚಿರಿ ಬಾಯಿ. ಇಷ್ಟೇ ಅಲ್ಲ, ಹೆರಿಗೆ ಭತ್ಯೆನ ಎಂತಾದ್ರು ಸ್ಯಾಂಕ್ಷನ್ ಮಾಡಿದೀರಿ ಗೊತ್ತಾ ನೀವು? ಫ್ರೀ. ಯಾರ್ರಿ ಅದು? ನೀವು KS ವರ್ಕರ್ ಕಣ್ರಿ ನೀವು. ನಿಮ್ಮನ್ನ ನಂಬ್ಕೊಂಡು ನಾವು ಸೈನ್ ಮಾಡೋದು. ಅದ್ ಯಾರು? ನಾಗರತ್ನ. ನಾಗರತ್ನಗೆ ಹೆರಿಗೆ ಭತ್ಯ. ಸರ್, ನಾನೇ ನೋಡಿದೀನಿ ಸರ್. ಇಲ್ಲಿ ಬಂದಿದ್ದು ಹೆಂಗ್ಸೇನೆ ಅವಳು. ಹೆಂಗ್ ಸರಿ? ಅವ್ರು ಬಸ್ರಿನೇನ್ರಿ? ರೀ, ನಾಗರತ್ನ ಹೆರಿಗೆ ಭತ್ಯೆ ಸ್ಯಾಂಕ್ಷನ್ ಮಾಡ್ಕೊತಿದ್ದೀರ. ಅವ್ರು ನಾಗರತ್ನ ಅಲ್ಲ ಕಣ್ರಿ, ನಾಗರತನ್. ಅದನ್ನ ನಾಗರತ್ನ ಮಾಡಿ ಅವ್ರಿಗೆ ಹೆರಿಗೆ ಭತ್ಯೆ ಕೊಟ್ಟಿದ್ದೀರಲ್ರಿ. ಗಂಡಸು ಕಣ್ರಿ ಅವರು. ಇಲ್ಲ ಸರ್, ನಾನೇ ನೋಡಿದೀನಿ. ಇಲ್ಲಿ ಬಂದಿದ್ದು ಹೆಂಗ್ಸೇನೆ. ರೀ, ಇಲ್ಲಿವರೆಗೂ ನಿಮ್ಮ ಮೇಲೆ 10 ಚಾರ್ಜಸ್ ಇದೆ, ಅರ್ಥ ಆಯ್ತಾ? ಇಲ್ಲೇ ಈಗಿಂದೀಗ್ಲೇ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದೀನಿ. ಎನ್ಕ್ವೈರಿ ಆಗ್ಲಿ. ಎನ್ಕ್ವೈರಿ ಆದಾಗ ನೀವು ಡಿಸ್ಮಸ್ ಆಗ್ತೀರಾ. ತಗೊಳ್ಳಿ ಲೆಟ್ರು, ಹೋಗ್ರಿ ಆಚೆಗೆ. ಎಂತ ಜನಗಳು ಬರ್ತಾರೆ ಅಂದ್ರೆ ನನ್ನ ದುರವಸ್ಥೆನ. ಇಂಥ ಆಫೀಸಲ್ಲಿ ಕೆಲಸ ಮಾಡೋ ಶಿಕ್ಷೆ ಯಾವನಿಗೂ ಬೇಡಪ್ಪ. ಅಯ್ಯೋ, ಇವ ಯಾರೇ ಬಂದ ನನ್ನ ಡಿಸ್ಮಿಸ್ ಮಾಡಿಸಿ ಒಂದು ಗತಿ ಕಾಣಿಸ್ದ. ಇವಾಗ ಸಸ್ಪೆಂಡ್ ಮಾಡ್ಸ ಕರೆಕ್ಟು. ಇವಾಗ ಮತ್ತೆ ಬಂದು ಡಿಸ್ಮಿಸ್ ಮಾಡ್ಸ ಅದೋ ಗತಿ ಕಾಣಿಸ್ತಾನೇನು. ಯಪ್ಪ, ಏನ್ ಮಾಡ್ಲಿ ಈಗ? ರಾಜಡ, ರಾಜಡ, ಏ ರಾಜ, ಏನೇ ನೀನು? ನಾನು ಅಷ್ಟು ಪ್ರೀತಿಯಿಂದ ಬಂದಿದ್ದೀನಿ. ನೀನ್ ಏನೇ ಈಗ ಮಕ್ಕಳ ತಗ್ಗಿಯಪ್ಪ. ತಗ್ಗಿ ರಾಜಣ್ಣ, ನೀನು ಸುಮ್ಮನೆ ಅಲ್ಲಿ. ನೋಡ್ರಿ ಜನ, ನಾನು ಬಸ್ ಸ್ಟಾಪ್ ಅಂದ್ರೆ ಇಟ್ಕೊಂಡು ಬಹಳ ಯೋಚನೆ. ಈಗಿನ ಕಾಲದಲ್ಲಿ ಗಂಡು ಸಿಗೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಅವ್ರವ್ರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅವ್ರು ನಾವು ತಡೆಯೋದಕ್ಕಾಗುತ್ತಾ? ಮದುವೆ ಹಾಗೆ ಆಗ್ತಾರೆ. ಅಂದ್ರೆ ಅಂದ್ರೆ ನೀವು ನಿರ್ಧಾರ ಬದಲಾಯಿಸ್ಕೊಂಡ್ರ? ಹೂನಪ್ಪ. ನೋಡಯ್ಯ, ಗಂಡಿಗೆ ಕಣ್ಣು ಕಿವಿ ಮುಖ್ಯ ಅಲ್ಲಪ್ಪ. ಏನಿದ್ರು ಪರವಾಗಿಲ್ಲ, ಅವನು ಗಂಡ್ಸಾಗಿದ್ರೆ ಸಾಕು.
ಕರೆಕ್ಟಾಗಿ ಹೇಳಿದೆ. ನೋಡಪ್ಪ, ಒಳ್ಳೆ ಕೆಲಸ ಇದೆ, ಒಳ್ಳೆ ವ್ಯಕ್ತಿತ್ವ ಇದೆ, ಕೈ ತುಂಬಾ ಸಂಬಳ ಬರುತ್ತೆ. ಇವೇನು ಬೇಕಪ್ಪ ನನಗೆ? ಅಯ್ಯೋ ರಾಯ್ರೆ, ನನ್ನ ಭಾಗದ ದೇವರಾಗ್ಬಿಟ್ರಿ ರಾಯ್ರೆ ನೀವು. ನೀವು ಋಣ ನಾನು ಯಾಕೆ ತಿಳಿಸ್ರಿ ಗೊತ್ತಾಗ್ತಿಲ್ಲ. ನಾನು ನನ್ನ ಮಗಳನ್ನ ಮ್ಯಾನೇಜರಿಗೆ ಕೊಟ್ಟು ಮದುವೆ ಮಾಡ್ತಿರೋದು, ನಿನಗೆ ಅಲ್ಲ. ಹೌದೌದು, ಮ್ಯಾನೇಜರ್ ಮದುವೆ ಆದ್ರೆ ನನಗೂ ಆದಂಗೆ. ಅಂದ್ರೆ ಈ ಮದುವೆ ಆಯ್ತು ಅಂದ್ರೆ ನಂಗೆ ಈ ಕೆಲಸ ಉಳಿಯುತ್ತೆ. ನಂಗೆ ಈ ಕೆಲಸ ಉಳಿಯಿತು ಅಂದ್ರೆ ನಾಳೆ ನನಗೂ ಮದುವೆ ಆಗುತ್ತೆ. ಒಂದು ನಿಮಿಷ, ಮ್ಯಾನೇಜರು ನಿಮ್ಮ ಒಪ್ಕೊಂಡ್ಬಿಟ್ನೋ. ಸರ್ ಮತ್ತೇನ್ರಿ ನಿಮ್ದು? ಓದಿ ಸರ್. ಬಾರ ಜನ ಕೂತ್ಕೊ, ಬಾರ ಜನ. ನೀನ್ ಮಾಡಿದ್ ಯಾವ ಬನ್ನಿ ಈ ಕಡೆ, ಬಾರ ಜನ ಈ ಕಡೆ ಕೂತ್ಕೊ. ಅಲ್ಲ, ನೀನ್ ಮಾಡಿದ್ ಯಾವ ಮಹಾಪ್ರದ ಹೇಳು? ವಿಲೇಜ್ ಅಕೌಂಟೆಂಟ್ ಕೊಡೋ ಸರ್ಟಿಫಿಕೇಟ್ ಆಧಾರದ ಮೇಲೆ ನೀನು ಕೇಸ್ ಬಿಡಪ್ ಮಾಡ್ತೀಯ, ಅಷ್ಟೇ ತಾನೇ? ಇದ್ರಲ್ಲಿ ನಿಂದ ಏನು ತಪ್ಪಿಲ್ಲ ಕಡೆಯ. ಏನೋ ಸಿಟ್ಟಲ್ಲಿ ನಾನು ಸಸ್ಪೆಂಡ್ ಅಂದೆ ಅಷ್ಟೇ. ಹೌದು, ನನ್ನ ಹೃದಯ ಇಂಕ್ರಿಮೆಂಟ್ ಕೊಡು ಅಂತಾನೆ ಹೇಳ್ತಾ ಇತ್ತು. ನಾನೇ ಸಿಟ್ಟಲ್ಲಿ ಏನೇನೋ ಬೈದ್ಬಿಟ್ಟೆ. ಯಾವ್ದು ಮನಸ್ಸಿಗೆ ಹಚ್ಕೋಬೇಡ. ಮೊದ್ಲು ಕರಿ, ನಮ್ಮ ಮಾವನವ್ರ ಕರಿ ಒಳಗೆ. ರಾಜ ರಾಜ ಕರೀತಿದ್ದಾರೆ, ಹೋಗ್ಬೋದಾ? ಹೋಗಿ. ಬನ್ನಿ ಬನ್ನಿ ಮಾವ. ಮದುವೆಗೆ ಒಪ್ಕೊಂಡಿದ್ದು ತುಂಬಾ ಸಂತೋಷ ಆಯ್ತು ನೋಡಿ. ನನಗೂ ಸಂತೋಷ ಆಯ್ತು ನೋಡಿ. ಅಂದ್ರೆ ಈ ಸಂತೋಷದಲ್ಲೇ ಹೋಟ್ಲಿಗೆ ಹೋಗ್ಬಿಟ್ಟು ಸ್ವೀಟ್ ತಿನ್ಬಿಟ್ಟು ಬರೋಣ ಬಾರಪ್ಪ. ಅಯ್ಯೋ ಸರಿ, ನೀವೆಲ್ಲ ಇಲ್ಲೇ ಇರಿ. ನಮ್ಮ ಮಾವನವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀನಿ. ಬನ್ನಿ ಬನ್ನಿ. ಆಸ್ಪತ್ರೆ ಎಲ್ಲ ಕಡೆಯ ತಿಂಡಿ ತಿನ್ನೋದಕ್ಕೆ. ಸಾರ್ ನಮ್ಗೆ ಬಾಯ್ ಆಡ್ಸೋದಕ್ಕೆ. ಓ, ಸ್ವೀಟ್ ಬೇಕಂತೆ. ಇಲ್ಲೇ ಕೃಷ್ಣ ವೈಭವ್ಗೆ ಹೋಗಿ ಅವ್ರಿಗೆಲ್ಲ 1 kg ಸ್ವೀಟ್ ತಂದ್ಕೊಟ್ಬಿಡೋಣ. ನಮ್ ಪ್ಯೂನ್ ರಂಗಯ್ಯ ನಂಬ್ಕೊಂಡ್ರೆ ನನ್ 3ನೇ ಮದುವೆಗೆ ಅನ್ಸುತ್ತೆ ಅವ್ರು ಬರೋದು. ಈಗಲೇ ಹೋಗ್ಬಿಡೋಣ. ಬನ್ನಿ ಬನ್ನಿ. ಅವಾಗ್ಲೇ ಹೋದಾಗ ತುಂಬಾ ಬೇಜಾರಾಗಿತ್ತು. ಮದುವೆ ಒಪ್ಕೊಂಡ್ರೇನೋ ಅಂತ. ಏನಂತೆ? ಅಜಾಚೇತ ಗಾಡಿ ಬಂದೈತೆ ಅಂತ ನೋಡಿ ಗೇಟಾಗಿ. ಓ, ಗೇಟಲ್ಲಿ ಟಿಫನ್ ಬಂದೈತಂತೆ. ನೋಡಿ ನೋಡಿ. ಅತಿ ಕಡಿಮೆ ಅವಧಿಯಲ್ಲಿ ಆನ್ಲೈನ್ ಮುಖಾಂತರ ಎಲ್ಲ ಮಾಡಿಕೊಂಡು ಈ ಕಿರುನಾಟಕನ ನಾವು ಹಿಂದೆ ಪ್ರಸ್ತುತಪಡಿಸಿದ್ದು. ಸಮಯದ ಅಭಾವದಿಂದ ಸ್ವಲ್ಪ ತಾಲೀಮಿನ ಕೊರತೆ ಆಗಿರುತ್ತೆ. ಏನಾದ್ರು ತಪ್ಪುಗಳಾಗಿದ್ರೆ 2 ದಿವಸ ರಂಗಭೂಮಿ ದಿನಾಚರಣೆ ಬಿ ಲೇಟೆಡ್ ಅಂದ್ರು. ಇವತ್ತೇ ಅನ್ಕೊಂಡು ಅದನ್ನ ಹೊಟ್ಟೆಗೆ ಹಾಕೊಂಡ್ಬಿಡಿ ಆ ತಪ್ಪುಗಳನ್ನ. ಈಗ ಪಾತ್ರ ಪರಿಚಯ. ಇದರ ನಿರ್ದೇಶಕನ ಹೊಣೆ ಹಾಗೂ ಮ್ಯಾನೇಜರ್ ಪಾತ್ರದಲ್ಲಿ ನಾನು ನಾಗರಾಜ್. ಕುಮಾರ್ ಬಾಬು ರಾಜಣ್ಣನಾಗಿ. ರಜನಿ ಕುಮಾರ್ ಅಪ್ಪಾರಾವ. ಮಾಲ್ತೇಶ್ ಸುಬ್ಬಣ್ಣನ ಪಾತ್ರದಲ್ಲಿ. ಗೋವಿಂದನ ಪಾತ್ರದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಅಂದ್ರೆ ಫೋನ್ ಕಾಲಲ್ಲಿ ಇದು ಮಾಡಿ 1-2 ಸಲ ಫಿಸಿಕಲ್ ಆಗಿ ಫೋನಲ್ಲಿ ಲೈನ್ಸ್ ಮಾಡಿ ಫಿಸಿಕಲ್ ಆಗಿ